ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾವು ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 48ನೇ ಸರ್ಗದ ಮಧ್ಯಭಾಗದಲ್ಲಿ ಇದ್ದೀವಿ. ಅಯೋಧ್ಯ ಹೆಣ್ಮಕ್ಳೆಲ್ಲ ತಮ್ಮ ಗಂಡಂದ್ರೆ ಏನು ರಾಮನಿಂದೆ ಹೋಗಿದ್ರು, ಅವರೆಲ್ಲ ಬಹಳ ಆಸೆ ಇಟ್ಕೊಂಡಿದ್ರು, ಹೇಗಾದರೂ ರಾಮನ ಮನಸ್ಸನ್ನು ಒಲಿಸಿ ರಾಮನನ್ನು ಮತ್ತೆ ಅಯೋಧ್ಯೆ ಕರ್ಕೊಂಡು ಬರ್ತಾರೆ, ಹಾಗೆ ಮಾಡ್ತಾರೆ ಅಂತ. ಆದರೆ ಅವರು ಬರಿಗೈಯಲ್ಲಿ ಬಂದರು, ರಾಮನ ಇಲ್ಲದೆ ಬಂದರು. ಅದು ನೋಡಿ ಅವರಿಗೆ ಬಹಳ ದುಃಖ ಆಯಿತು. ಗಂಡಂದರಿಗೆ ಸರಿಗೆ ಬೈದರು, ಯಾಕೆ ರಾಮನ ಇಲ್ಲದೆ ನೀವು ವಾಪಸ್ ಬಂದ್ರಿ, ಯಾಕೆ ಕರ್ಕೊಂಡು ಬರಲಿ ನೀವು ರಾಮನ್ನ ಅಂತ. ಆಗ ಅವ್ರಿಗೂ ಬಹಳ ಬೇಜಾರಾಯಿತು. ಅಯ್ಯೋ, ರಾಮನ ಇಲ್ಲದೆ ಯಾವ ಹೆಂಡತಿ, ಯಾವ ಮಕ್ಕಳು, ಯಾವ ಮನೆ, ಯಾವ ಸುಖ ಅಂತ. ಆ ಹೆಂಗಸರಿಗೂ ಹಾಗೆ ಅನ್ನಿಸ್ತು. ರಾಮನಿಲ್ಲದೆ ಏನು ಮನೆ, ಏನು ಮಕ್ಕಳು, ಗಂಡ, ಏನು ಯಾವುದು ಸುಖ ಇಲ್ಲ ಅಂತ ಅವ್ರಿಗೂ ಅನ್ನಿಸ್ತಾ ಇತ್ತು. ಹಾಗೆ ಆಗ ಅವರು ತಮ್ಮ ರಾಮನ ಬಗ್ಗೆ ತಮ್ಮ ಭಾವನೆಗಳನ್ನು, ರಾಮ ಕಾಡಿಗೆ ಹೋದಾಗ ಹೇಗೆ ವನದೇವತೆಗಳೆಲ್ಲ ಅಂದರೆ ಆ ಕಾಡಿನ ದೇವತೆ ರಾಮನನ್ನು ಹೇಗೆ ಬರಮಾಡ್ಕೊಳ್ಬೋದು, ಹೇಗೆ ರಾಮನ ಸತ್ಕಾರ ಮಾಡ್ಬೋದು, ಕಾಡಿನ ಮರಗಳು, ಕಾಡಿನ ಪ್ರಾಣಿಗಳು, ಪಕ್ಷಿಗಳು, ಬೆಟ್ಟಗಳು, ನದಿಗಳು ಎಲ್ಲ ಹೇಗೆ ರಾಮನ ಸತ್ಕರಿಸ್ಬೋದು ಅಂತ ಅವರು ಯೋಚನೆ ಮಾಡಿದ್ರು. ಆ ನದಿಗಳೇ ಪುಣ್ಯವಂತರು, ಆ ಕೆರೆಗಳೇ ಪುಣ್ಯವಂತರು, ಆ ಕಮಲಗಳೇ ಪುಣ್ಯ ಮಾಡಿದ್ದಾವೆ ಅಂತೆಲ್ಲ ಹೇಳ್ತಾ ನೆನೆಸ್ಕೊಳ್ತಾ ಇದ್ರು. ಆಮೇಲೆ ಹೇಳಿದ್ರು, ಬಹುಶಃ ಇನ್ನೂ ಹೊತ್ತಾಗಿಲ್ಲ, ಈಗಲೇ ಹೊರಟ್ಬೇಡ ನಡೀರಿ, ಈಗಲೇ ಹೊರಟ್ರೆ ರಾಮ ನಮ್ಗೆ ಸಿಗ್ಬೋದು, ರಾಮ ಎಲ್ಲ ಹೋಗ್ತಾ ಇರುವಾಗ ಇನ್ನೂ ಕಾಡು ಬಹುಶಃ ಒಳಗೆ ಜಾಸ್ತಿ ಒಳಗೆ ಹೋಗಿರಲ್ಲ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು, ನೀವೆಲ್ಲ ಗಂಡಸರು ರಾಮನ ಸೇವೆ ಮಾಡಿ, ನಾವು ಹೆಂಗಸರೆಲ್ಲ ಸೀತೆಯನ್ನು ಸೇವೆ ಮಾಡ್ತೀವಿ, ರಾಮ ಸೀತೆಯರು ನಮ್ಮ ಯೋಗಕ್ಷೇಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವ ಇದುವರಲ್ಲ ಅಂತ ಅವರು ಹೇಳ್ತಾ ಇದ್ರು. ಅಲ್ಲಿ ತನಕ ನಾವು ನೋಡಿದ್ವಿ. ಅಲ್ಲಿಂದ ಮುಂದೆ ನೋಡಬೇಕಿದೆ. ಆಮೇಲೆ ಅವ್ರು ಹೇಳಿದ್ರು, ಇಷ್ಟು ಹೇಳಿದ್ಮೇಲೆ ಯೋಗಕ್ಷೇಮ ನೋಡ್ಕೊಳ್ತಾರೆ ಅಂತ ಹೇಳಿದ್ಮೇಲೆ ಹೇಳಿದ್ರು, ಕೋನ್ಯನೇನ ಪ್ರತೀತೇನ ಕೋನ್ಯನೇನ ಅಪ್ರತೀತೇನ ಸೋತ್ಕಂಠಿತ ಜನೇನ ಚ ಸಂಪ್ರಿಯೇತ ಅಮನೋಜ್ಞೇನ ವಾಸೇನ ಹಿತತೇಜಸ. ಅವ್ರಂಗ ಇನ್ನು ಈ ಊರಲ್ಲಿ ಇರೋಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಈ ಊರು ಮೊದಲಿನ ಥರ ಇಲ್ಲ, ಯಾಕೆ ರಾಮ ಇಲ್ಲ ಈಗ, ಅಪ್ರತೀತ ರಾಮ ಇಲ್ಲ, ಮೊದಲ ಥರ ಇಲ್ಲ ಊರಲ್ಲಿ. ಎಲ್ಲರೂ ದುಃಖದಲ್ಲಿ ಮುಳುಗೋಗಿದ್ದಾರೆ, ಎಲ್ಲರ ಗಂಟಲು ಬಿಗಿದು ಹೋಗಿದೆ, ಯಾರಿಗೂ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ಸಂಪ್ರಿಯೇತ ಅಮನೋಜ್ಞೇನ, ಮನಸ್ಸಿಗೆ ಯಾರಿಗೂ ಖುಷಿ ಇಲ್ಲ, ಎಲ್ಲರಲ್ಲೂ ದುಃಖ ಇದೆ. ಹೀಗಿರುವಾಗ ಈ ಊರಲ್ಲಿ ಇನ್ಯಾರು ಇರ್ತಾರೆ? ಇಲ್ಲ, ನಾವು ಹೊರಟೋಗ್ಬಿಡೋಣ, ಈಗಲೇ ನಾವು ಕಾಡಾಗ ರಾಮನ ಜೊತೆ ಹೊರಟೋಗ್ಬಿಡೋಣ, ಅಲ್ಲಿ ರಾಮಲ್ಲಿ ಇರ್ತಾರೋ ಅದೇ ನಮಗೆ ನಾಡು ಅಂತ ಅವರೆಲ್ಲ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಕೈಕೇಯ ಯದಿ ಚೇದ್ ರಾಜ್ಯಂ ಅಧರ್ಮ್ಯಂ ಅನಾಥವತ್ ನಹಿನೋ ಜೀವಿತೇನಾರ್ಥ ಕುತ ಪುತ್ರೈ ಕುತೋಧನೈ. ಅವ್ರು ಹೇಳಿದ್ರು, ಇನ್ನು ಇಲ್ಲಿ ಕೈಕೇಯಿ ಅವಳು ಅಧಿಪತ್ಯ ಬಂದುಬಿಟ್ರೆ ನಮಗೆಲ್ಲರೂ ನಾವು ಅನಾಥರಾದಂಗೆ, ನಮಗಿನ್ಯಾರೂ ಗತಿ ಇಲ್ಲ. ಇಲ್ಲಿ ಕೈಕೇಯಿ ಇದೆ, ಅವಳು ಏನಾದರೂ ರಾಜ್ಯಭಾರ ಕೈಗೊಳ್ಳ ಮಗಂಗೆ ಬಂತು ಅಂದರೆ ಅವಳು ರಾಜಮಾತೆ, ಇನ್ನು ಮಗ ರಾಜ, ಭರತ ರಾಜ ಆದಂದರೆ ಅವಳು ರಾಜಮಾತೆ, ಅವಳು ಕಂಟ್ರೋಲ್ ಬೇಕಾದಷ್ಟು ಇರುತ್ತೆ. ಸೊ ಅವಳು ಅವಳ ಮಗನ ಕಂಟ್ರೋಲಿಗೆ ಬಂದುಬಿಟ್ರೆ ಅಂದರೆ ನಾವೆಲ್ಲ ಅದು ಮತ್ತು ಹೇಗೆ ಕೈಕೇಯಿನ ಪಡ್ಕೊಳ್ತಿರೋದು ಅಧರ್ಮದಿಂದ. ಅಂದರೆ ಗಂಡನನ್ನೇ ಕೊಲ್ಲೋ ಅಂತ ವರ ಗಂಡನ ಹತ್ರ ಕೇಳ್ತಾರ. ಆ ಭಸ್ಮಾಸುರ ಮಾಡೋದಲ್ಲ, ಅವನೇನು ಮಾಡ್ದ, ಶಿವನ ಹತ್ರ ತಪಸ್ಸು ಮಾಡ್ದ. ಏನು ವರ ಬೇಕು, ತುಂಬ ಉಗ್ರವಾಗಿ ತಪಸ್ಸು ಮಾಡಿದ, ಶಿವ ಪ್ರತ್ಯಕ್ಷನಾದ. ಏನೇ ಬೇಕಪ್ಪ ಕೇಳಿದ್ರೆ, ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರು ಸಾಯಬೇಕು. ಸರಿ, ಅವ್ನು ಶಿವನ ತಲೆ ಮೇಲೆ ಕೈ ಇಡಕ್ಕೆ ಹೊರಟ. ಇದು ಹಾಗಾಯಿತು. ಗಂಡ ವರ ಕೊಟ್ಟ, ಯಾಕೆ ನಿನ್ನನ್ನು ಬದುಕಿಸ್ದೆ ಯುದ್ಧದಲ್ಲಿ ಅಂತ 2 ವರ ಕೊಟ್ಟ. ಈಗ ಅವಳು ಕೇಳ್ತಾರೆ, ಅವ್ರ ಗಂಡನೇ ಸಾಯ್ತಾನೆ, ಈ ಥರ ಕೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ,
ಕೈಕೇಯ ಯತಿ ಚೇದ್ ರಾಜ್ಯಂ ಸ್ಯಾದ್ ಅಧರ್ಮ ಅನಾಥವೋದು. ಅಧರ್ಮದಿಂದ ಅವಳು ರಾಜ್ಯವನ್ನು ಪಡ್ಕೊಳ್ತಾ ಇದ್ದಾಳಲ್ಲ, ಹಾಗೆಲ್ಲ ಪಡ್ಕೊಂಡ್ರೆ ನಾವೆಲ್ಲರೂ ಅನಾಥರಾದ, ನಮಗೆ ನಾಥ ಅಂದರೆ ನಮ್ಗೆ ಒಡೆಯ ಒಬ್ಬ ಪ್ರಭು ಇರ್ತಾನೆ, ನಮ್ಗೆ ಯಾರೋ ಪ್ರಭು ಇರಲ್ಲ, ಅನಾಥರಾಗ್ಬಿಡ್ತೀವಿ ನಾವು. ನಹಿನೋ ಜೀವಿತೇನಾರ್ಥ, ನಾವು ಬದುಕಿದ್ದು ಯಾವ ಅರ್ಥವೂ ಇಲ್ಲ, ಪ್ರಯೋಜನವೂ ಇಲ್ಲ. ಕುತಪುತ್ರೈಹಿ ಕುತೋಧನೈಹಿ, ಇನ್ನು ಅವಳು ಬಂದುಬಿಟ್ರೆ ಸ್ವಂತ ಅಂಥ ಗುಣವಂತನಾದ ರಾಮನನ್ನೇ ಅವಳು ಬಿಟ್ಟಿಲ್ಲ, ಅಂಥ ಗಂಡನನ್ನೇ ರಾಜರ್ಷಿಯಾದ ಗಂಡ ದಶರಥನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮ ಮಕ್ಕಳನ್ನ ಬಿಡ್ತಾಳ, ನಮ್ಮ ದುಡ್ಡನ್ನು ಬಿಡ್ತಾಳ, ನಮ್ಮ ಮಕ್ಕಳಿಗೆ ಮಾಡ್ಬಿಡ್ತಾಳೆ, ನಮ್ಮ ದುಡ್ಡನ್ನೇ ತೊಗೊಂಡ್ಬಿಡ್ತಾಳೆ. ಹಾಗಾಗಿ ಅವಳು ಬಂದರೆ ನಮಗೆ ಯಾರು ಗತಿ ಇಲ್ಲ, ಯಾವ ಮಕ್ಕಳು ಯಾವ ದುಡ್ಡು ಎಲ್ಲವನ್ನು ಅವಳು ನಾಶ ಮಾಡಿಬಿಡ್ತಾಳೆ ನಮಗೆ ಬಂದರೆ. ಯಯಾ ಪುತ್ರಶ್ಚ, ನೋಡಿ ಇದನ್ನೆಲ್ಲ ಅವಳು ಯೋಚನೆ ಮಾಡಬೇಕಾಗಿತ್ತಲ್ವ. ಆ ಮಂತ್ರ ತಲೆಗೆ ತುಂಬಿದ್ಲು ಅಂತ ಹೇಳಿ ಇವಳು ಆ ಮಂತ್ರ ಹಾಕಿದ ವಿಷಯ ತುಂಬಿಸ್ಕೊಂಡು ಎಲ್ಲ ಹೇಳಿದ್ರು. ದಶರಥ ಹೇಳಿದ ಬೇಡ, ಎಲ್ಲ ರಾಜ್ಯದವರು ಬೈತಾರೆ ಅಂತ, ಎಷ್ಟು ಜನ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಯಾರ ಮಾತು ಕೇಳಿ ನೋಡಿ ಜನ ಬೈತಾ ಇದ್ದಾರೆ. ಇದು ಬೇಕಾಗಿತ್ತು ಅವಳಿಗೆ, ಎಷ್ಟು ಬೈತಾ ಇದ್ದಾರೆ. ಈ ಥರ ಬೈಯೋ ಜನಗಳು ಯಾರಾದರೂ ಸುಖವಾಗಿರ್ತಾರ? ಅದು ಅವಳಾದರೂ ಇಂಥ ಒಂದು ರಾಜ್ಯ ಪಾಲನೆ ಮಾಡ್ಕೊಂಡು ಇರೋಕ್ಕಾಗುತ್ತಾ? ಅದು ಅವಳು ಬಹಳ ತಪ್ಪು ಕೆಲಸ ಮಾಡಿದ್ಲು. ಯಯಾ ಪುತ್ರಶ್ಚ ಭರ್ತಾಚ ತ್ಯಕ್ತ ವೈಶ್ವರ್ಯ ಕಾರಣಾತ್ ಕಂಸ ಪರಿಹರೇದನ್ಯಂ ಕೈಕೇಯಿ ಕುಲಪಾಂಸನಿ. ಅವಳು ಬೈತಾ ಇದ್ದಾರೆ, ಅಲ್ಲ ಯಯಾ ಪುತ್ರಶ್ಚ ಭರ್ತ, ಯಾರು ಅಂಥ ಗುಣವಂತನ ಮಗನನ್ನೇ ಕಾಡಿ ಕಳಿಸ್ಬಿಟ್ಲು, ಗಂಡನನ್ನೇ ಬಿಟ್ಟುಬಿಟ್ಲು. ಯಾವುದಕ್ಕೋಸ್ಕರ? ತ್ಯಕ್ತ ವೈಶ್ವರ್ಯ ಕಾರಣ, ಕೇವಲ ದುಡ್ಡಿಗೋಸ್ಕರ ಅಥವಾ ಪ್ರಭುತ್ವಕ್ಕೋಸ್ಕರ, ನನಗೆ ರಾಜ್ಯ ಬೇಕು, ನನಗೆ ಸಂಪತ್ತು ಬೇಕು, ರಾಜ್ಯ ಬೇಕು ಅನ್ನೋ ಆಸೆಗೆ ಮಗನನ್ನೇ ಬಿಟ್ಟವಳು. ಕಂಸ ಪರಿಹರೇ ಧನ್ಯಂ, ಇನ್ನು ಯಾರನ್ನ ಬಿಡ್ತಾಳೆ? ಬೇರೆ ಇನ್ನು ಯಾರನ್ನು ಬಿಡಲ್ಲ. ಗಂಡನ ನುಂಗ್ಕೊಂಡವಳು, ಮಗನ ಓಡಿಸ್ದವಳು. ಕೈಕೇಯಿ ಕುಲಪಾಂಸನಿ, ಅವಳು ಕುಲಕ್ಕೆ ಒಂದು ಕಳಂಕ, ಕೆಸರಿದ್ದಾಗೆ, ಯಾರನ್ನು ಬಿಡೋದು, ನಮ್ಮನ್ನು ಯಾರನ್ನು ಉಳಿಸಲ್ಲ ಅವಳು. ಕೈಕೇಯ ನವಯಂ ರಾಜ್ಯೆ ಭೃತಕ ಹಿ ವಸೇಮಹಿ ಜೀವಂತ್ಯ ಜಾತು ಜೀವಂತ್ಯ ಪುತ್ರೈರಪಿ ಶಪಾಮಹೇ. ನಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ನಾವು ಹೇಳ್ತೀವಿ, ಇವಳೇನಾದರೂ ಅಧಿಪತ್ಯ ಬಂದುಬಿಟ್ರೆ, ಇವಳಿಗೆ ಪವರ್ ಸಿಕ್ಕಿಬಿಟ್ರೆ ನಾವು ಇಲ್ಲಿ ಸೇವಕರಂತೆ ಕೂಡ ಬಾಳೋದಿಲ್ಲ. ಯಾಕೆ ಪೃಥಕ ಅಂದರೆ ಸಂಬಳಕ್ಕೆ ಬದುಕೋದು, ನಾವು ಇವಳ ಕೆಳಗೆ ಸಂಬಳಕ್ಕೂ ಬದುಕೋದಿಲ್ಲ. ನಾವಿಲ್ಲಿ ಬೇಡ, ಅವಳು ದುಡ್ಡು ಬೇಡ, ಅವಳು ಸಂಬಳ ಏನು ಬೇಡ, ನಾವು ಬದುಕೋದಿಲ್ಲ ಇಲ್ಲಿ. ಜೀವಂತ್ಯ, ಅವಳು ಎಲ್ಲಿವರೆಗೆ ಬದುಕಿರ್ತಾಳೋ ಅಲ್ಲಿವರೆಗೆ ನಾವು ಮಾತ್ರ ಬದುಕಿರೋದಿಲ್ಲ. ಅದು ಹೇಳಿದ್ರು, ಜೀವಂತ್ಯ, ಅವಳು ಬದುಕಿರೋವರೆಗೂ ಎಂದಿಗೂ ನಮ್ಮ ಮಕ್ಕಳು ಹೇಳ್ತೀವಿ, ನಾವಿಲ್ಲಿರೋದಿಲ್ಲ. ಅವಳು ಅವಳಿಗೆ ರಾಜ್ಯ ಬಾರಿ ಸಿಕ್ಬಿಟ್ಟು ಅವಳು ಶುರು ಮಾಡಿದ್ರೆ, ಅವಳು ಎಲ್ಲಿವರೆಗೂ ಇರ್ತಾಳೋ ನಾವು ಮಾತ್ರ ನಮ್ಮ ಮಕ್ಕಳ ಮೇಲೆ ಆಣೆ, ಅವಳ ಸೇವಕರಾಗಿ ಅವಳಿಗೆ ಕೆಳಗೆ ಸಂಬಳಕ್ಕೋಸ್ಕರ ಅವಳಿಗೆ ನಾವು ಕೆಲಸ ಮಾಡೋದಿಲ್ಲ. ಅಂದರೆ ಎಲ್ಲೋ ರಾಜ್ಯ ಬಿಟ್ಟು ಹೋಗ್ತೀವಿ, ಪ್ರದೇಶ ಬಿಟ್ಟು ಹೋಗ್ತೀವಿ, ರಾಮನ ಕಾಡಿ ಸೇರಿಸ್ಕೊಳ್ಳೋ ಇನ್ನೆಲ್ಲ ಹೊರಟೋಗ್ತೀವಿ, ಒಟ್ಟಲ್ಲಿ ಅವಳ ಕೆಳಗೆ ಮಾತ್ರ ನಾವು ಇರೋದಿಲ್ಲ ಅಂತ ಮಕ್ಕಳ ಮೇಲೆ ಆಣೆ ಮಾಡಿ ಆ ತಾಯಿಂದ್ರೆಲ್ಲ ಹೇಳಿಬಿಡ್ತಾರೆ. ಅಷ್ಟು ಒಂದು ಅವ್ರಿಗೆ ಬೇಜಾರಾಗಿದೆ. ಯಾ ಪುತ್ರಂ ಪಾರ್ಥಿವೇಂದ್ರಸ್ಯ ಪ್ರವಾಸಯತಿ ನಿರ್ಘೃಣ ಕಸ್ತಾಂ ಪ್ರಾಪ್ಯ ಮುಖಂ ಜೀವೇದ್ ಅಧರ್ಮ್ಯಾಂ ದುಷ್ಟಚಾರಿಣೀಂ. ಯಾ ಪುತ್ರಂ ಪಾರ್ಥಿವೇಂದ್ರಸ್ಯ ಪ್ರವಾಸಯತಿ ನಿಗ್ರಹಣ, ಯಾರು ಅಂಥ ಮಗನನ್ನೇ ಕಾಡಿಗೆ ಕಳಿಸಿದ್ದಾಳೋ, ಗಂಡನ ಮಾತನ್ನು ಧಿಕ್ಕರಿಸಿದಾಳೋ, ಕಸ್ತಾಂ ಪ್ರಾಪ್ಯ ಸುಖಂ ಜೀವೇದ್ ಅಧರ್ಮ್ಯಾಂ ದುಷ್ಟಚಾರಣಿ, ಅಂಥವಳಿಗೆ ಸುಖ ಆದರೂ ಹೇಗೆ ಸಿಗುತ್ತೆ? ದುಷ್ಟಚಾರಣಿಯವಳು, ದುಷ್ಟ ನಡೆ ಇರುವವಳು, ಅಧರ್ಮದಿಂದ ರಾಜ್ಯವನ್ನು ಕಿತ್ಕೊಳ್ತಾ ಇದ್ದಾಳೆ, ರಾಮನನ್ನು ಕಾಡಿಗೆ ಕಳಿಸ್ತಾ ಇದ್ದಾಳೆ, ದಶರಥ ಮಹಾರಾಜನ ಮಗನನ್ನು. ಅವಳು ದುಷ್ಟಚಾರಿಣಿ, ಅವಳ ಕೆಳಗೆ ನಾವಿರೋದಿಲ್ಲ. ಆಮೇಲೆ ಹೇಳ್ತಾರೆ, ನಿಜವಾಗ್ಲೂ ಏನಾದರೂ ಇವಳ ಕೈಗೆ ರಾಜ್ಯ ಹೋಗ್ಬಿಟ್ರೆ ಏನಾಗುತ್ತೆ? ಉಪದ್ರುತಮಿದಂ ಸರ್ವಂ ಅನಾಲಂಬಂ ಅನಾಯಕಂ ಕೈಕೇಯಾಸ್ತು ಕೃತೆ ಸರ್ವಂ ವಿನಾಶಂ ಉಪಯಾಸ್ಯತಿ. ಅವಳ ಕೈಗೆ ರಾಜ್ಯ ಹೋದರೆ ನಮ್ಮ ಇಡೀ ರಾಜ್ಯಕ್ಕೆ ಒಬ್ಬ ಲೀಡರ್ಶಿಪ್ ಅಂತ ಒಬ್ಬ ಗಂಡಸು ಅಂತ ಇರೋದಿಲ್ಲ, ಒಬ್ಬ ನಾಯಕ ಅಂತ ಇರೋದಿಲ್ಲ. ಅದು ಹೇಳ್ತಾರೆ ಅನಾಯಕ, ದಿಸ್ ವಿಲ್ ಬಿಕಮ್ ಲೀಡರ್ಲೆಸ್. ಒಬ್ಬ ನಾಯಕ ಅಂತ ಇರೋದಿಲ್ಲ, ಆಲಂಬನ ಇರೋದಿಲ್ಲ, ಒಬ್ಬ ಸಪೋರ್ಟಿಗೆ ಯಾರು ಇರೋದಿಲ್ಲ, ಸಪೋರ್ಟಿಂಗ್ ಸ್ಟ್ರಕ್ಚರ್ ಇರೋದಿಲ್ಲ, ಯಾರು ಒಂದು ನಿಂತ್ಕೊಂಡು ಕಾಪಾಡೋರು ಇರೋದಿಲ್ಲ, ನಾಯಕ ಅಂತ ಇರೋದಿಲ್ಲ. ಆಮೇಲೆ ಅಷ್ಟೇ ಅಲ್ಲ, ಇದು ಎಲ್ಲ ಥರ ಉಪದ್ರವಗಳು, ಅಂದರೆ ಭೂಕಂಪ ಇರ್ಬೋದು, ಬರ ಇರ್ಬೋದು, ಕ್ಷಾಮ ಇರ್ಬೋದು, ದುಷ್ಟ ಪ್ರಾಣಿಗಳ ಆಕ್ರಮಣ ಇರ್ಬೋದು, ಶತ್ರುಗಳ ಆಕ್ರಮಣ ಇರ್ಬೋದು, ಬೆಂಕಿ ಅನಾಹುತಗಳು, ಇನ್ನು ರೋಗಗಳು, ಏನೇನು ಬರುತ್ತೋ ಗೊತ್ತಿಲ್ಲ, ಎಲ್ಲ ಥರ ಉಪದ್ರವಗಳು ಒಂದು ಆಕ್ರಮಣ ಮಾಡುತ್ತೆ. ಇಕ್ಷ್ವಾಕು ಮಹಾರಾಜ ಸ್ಥಾಪನೆ ಮಾಡಿದ ಇಕ್ಷ್ವಾಕು ವಂಶ ಆಳ್ಕೊಂಡು ಅಷ್ಟು ವರ್ಷಗಳಿಂದ ಆಳ್ಕೊಂಡು ಬಂದಿದೆ ಭವ್ಯವಾದ
ಈ ಇಕ್ಷ್ವಾಕು ವಂಶ ಆಳಿದಂಥ ಈ ಅಯೋಧ್ಯ, ಈ ಕೋಸಲ ದೇಶ ಸರ್ವನಾಶ ಆಗಿಬಿಡುತ್ತೆ. ವಿನಾಶಂ ಉಪಾಸ್ಯತಿ, ಅವಳ ಕೈಗೆ ಏನಾದರೂ ಹೋಗ್ಬಿಟ್ರೆ. ನಹಿ ಪ್ರವ್ರಜಿತೆ ರಾಮೇ ಜೀವಿಷ್ಯತಿ ಮಹೀಪತಿ ಮೃತೆ ದಶರಥೆ ವ್ಯಕ್ತಂ ವಿಲೋಪಸ್ತದನಂತರಂ. ಅವ್ರು ಹೇಳ್ತಾ ಇದ್ದಾರೆ, ರಾಮ ಕಾಡಿಗೆ ಹೋಯಿತು ಅಂದರೆ ನಮ್ಮ ರಾಜ ಬದುಕಿರೋದಿಲ್ಲ, 2-3 ದಿನ ಅಷ್ಟೇ, ಆಮೇಲೆ ಅವನು ಖಂಡಿತವಾಗ್ಲೂ ಸತ್ತು ಹೋಗ್ಬಿಡ್ತಾನೆ. ಇನ್ನು ದಶರಥ ಸತ್ತ ಮೇಲೆ ಮೃತ ದಶರಥೆ ವ್ಯಕ್ತಂ ವಿಲೋಪಸ್ತದನಂತರಂ, ಇನ್ನು ಅವನು ಸತ್ತ ಮೇಲೆ ಅಷ್ಟೇ ಮುಗೀತು, ಇಕ್ಷ್ವಾಕು ಕುಲ ನಿಂತು ಹೋಯ್ತು, ಇಕ್ಷ್ವಾಕುಗಳು ಆಳಿದ ಈ ರಾಜ್ಯ ಸರ್ವನಾಶ ಮುಗಿದು ಹೋಯಿತು. ನ ತೇ ವಿಷಂ ಪಿಬದಾಲೋಡ್ಯ ಕ್ಷೀಣಪುಣ್ಯಾ ಸುದುಃಖಿತಾ ರಾಘವಂ ವಾನುಗಚ್ಚದ್ವಂ ಅಶ್ರುತಿಂ ವಾಪಿ ಗಚ್ಚತ. ಅವ್ರು ಹೇಳ್ತಾರೆ, ಇಂಥ ಕಷ್ಟದ ಪರಿಸ್ಥಿತಿ, ಇದು ಭಯಂಕರ ಕಷ್ಟದ ಪರಿಸ್ಥಿತಿ ನಮಗೆ ಬಂದುಬಿಟ್ಟಿದೆ. ಇಂಥ ಕಷ್ಟ ಬಂದಾಗ ಏನು ಮಾಡಬೇಕು? ಅವ್ರು ಹೇಳ್ತಾರೆ, ಇಲ್ಲ ವಿಷ ಕೂಡ ಸತ್ತೋಗ್ಬಿಡ್ಬೇಕು, ಇಲ್ಲ ರಾಮಚಂದ್ರ ಕಾಡಿಗೆ ಹೋಗ್ಬೇಕು, ಇಲ್ಲ ಯಾರೂ ಕೇಳದೇ ಇರೋ ಜಾಗಕ್ಕೆ ದೇಶಕ್ಕೆ ಹೊರಬಿಡ್ಬೇಕು, ನಾವು ಈ ದೇಶ ಬಿಟ್ಟುಬಿಟ್ಟು. ಅಶ್ರುತಿಂ, ಯಾರೂ ಗೊತ್ತೇ ಇರೋ ಕೇಳಬಾರ್ದು, ಗೊತ್ತಿಲ್ಲದ ದೇಶಕ್ಕೆ ಹೊರಬಿಡ್ಬೇಕು, ಗುಮ್ನಾಮ್ ಜಾಗಕ್ಕೆ ಅಂತಾರೆ, ಹಾಗೆ ಹೋಗ್ಬಿಡ್ಬೇಕು ಅಂತ ಅವರಷ್ಟು ಅವರಿಗೆ ದುಃಖ ಹೇಳ್ತಾ ಇದ್ದಾರೆ ಅವರು. ಮಿಥ್ಯಾ ಪ್ರವ್ರಜಿತೋ ರಾಮ ಸಭಾರ್ಯ ಸಹ ಲಕ್ಷ್ಮಣ ಭರತೆ ಸನ್ನಿಬದ್ಧ ಸ್ಮಃ ಸೌನಿಕೆ ಪಶವೋ ಯಥಾ. ಅವ್ರು ಹೇಳ್ತಾ ಇದ್ದಾರೆ, ರಾಮನಿಗೆ ಮೋಸ ಆಗಿದೆ, ಮೋಸದಿಂದ ರಾಮ ಸೀತೆ ಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ, ಮೋಸದಿಂದ ರಾಮನನ್ನು ಕಾಡಿಗಟ್ಟಲಾಗಿದೆ. ಭರತೆ ಸನ್ನಿಬದ್ಧ ಹೆಂಗಾಗಿದೆ ಅಂದರೆ, ರಾಮ ಇದು ಒಳ್ಳೆ ರಾಜ್ಯವನ್ನು ದಶರಥ ಕಟ್ಟಿ ಬೆಳೆಸಿ ಪ್ರಜೆಗಳನ್ನೆಲ್ಲ ತಯಾರು ಮಾಡಿ ಎಲ್ಲ ಮಾಡಿ ನಮ್ಮನ್ನು ಹೇಗಾಗಿದೆ ಅಂದರೆ, ಒಂದು ಪ್ರಾಣಿಯನ್ನು ಚೆನ್ನಾಗಿ ಬೆಳೆಸಿ ದಷ್ಟಪುಷ್ಟ ಬೆಳೆಸಿ ತಿನ್ನಿಸಿ ಕೊನೆಗೆ ಅದನ್ನು ಒಬ್ಬ ಕಸಾಯಿ ಕನೆಗೆ ಕೊಟ್ಟುಬಿಟ್ರೆ ಹೇಗಿರುತ್ತೋ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ರಾಮ ನಮ್ಮನ್ನು ನೋಡ್ಕೊಳ್ಬಿಟ್ಟು ಅವನು ಕಾಡಿಗೆ ಹೊರಟೋಗಿದೆ, ಅವನಿಗೆ ಮೋಸ ಆಗಿದೆ. ದಶರಥ ನಮ್ಮನ್ನು ಕೈ ಕೊಟ್ಟು ನಮ್ಮನ್ನೆಲ್ಲ ಹೇಗೆ ಒಂದು ಒಳ್ಳೆ ಪ್ರಾಣಿನ ಬೆಳೆಸಿ ಕಸಾಯಿ ಖಾನೆಗೆ ಕೊಡ್ತಾರೋ, ಮಾಂಸವನ್ನು ಪ್ರಾಣಿ ಕೊಲ್ಲೋರು ಕೊಡ್ತಾರೋ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಇಷ್ಟು ಹೇಳಿದ ಮೇಲೆ ಅವರು ಮತ್ತೆ ರಾಮನ ನೆನೆಸ್ಕೊಳ್ತಾರೆ, ಆ ರಾಮನ ಸದ್ಗುಣಗಳನ್ನ, ರಾಮನ ರೂಪ ನೆನೆಸ್ಕೊಳ್ತಾರೆ. ಹೆಣ್ಣು ಮಕ್ಕಳು ರಾಮನನ್ನು ಹೇಗೆ ನೋಡ್ತಾ ಇದ್ರು, ಹೇಗೆ ನೋಡ್ತಾ ಇದ್ರು ಹೇಗೆ ನಾವು ಹಿಂದೆ ನೋಡಿದ್ವಿ. ರಾಮ ಅದು ಬರುವಾಗ ಹೆಣ್ಮಕ್ಳು ಹೇಗೆ ನೋಡಿದ್ರು, ಹೇಗೆ ಅವ್ರನ್ನ ಸಂತೋಷಪಟ್ಟು ರಾಮನ ನೋಡ್ತಾ ಅಂತ, ಈಗ ಹೇಗೆ ನೆನೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಪೂರ್ಣಚಂದ್ರಾನಃ ಶ್ಯಾಮೋ ಗೂಢಜತ್ರು ಅರಿಂದಮಃ ಆಜಾನುಬಾಹು ಪದ್ಮಾಕ್ಷೋ ರಾಮೋ ಲಕ್ಷ್ಮಣ ಪೂರ್ವಜಃ. ಲಕ್ಷ್ಮಣನ ಅಣ್ಣನಾದ ರಾಮ ಹೇಗಿದ್ದಾನೆ ನೋಡೋಕ್ಕೆ, ಹುಣ್ಣಿಮೆಯ ಚಂದ್ರ, ಪೂರ್ಣಚಂದ್ರ, ಶ್ಯಾಮವರ್ಣ ಅಂದರೆ ಡೀಪ್ ಬ್ಲೂ ಕೆಲಸದಲ್ಲಿ ಬ್ಲ್ಯಾಕ್ ಥರನೂ ಅನಿಸುತ್ತೆ, ಡೀಪ್ ಬ್ಲೂ, ಅದು ಆಳವಾದ ಸಮುದ್ರ ಹೇಗೆ ಬಣ್ಣ ಇರುತ್ತೋ ಆ ಬಣ್ಣ, ಅಥವಾ ಘನವಾದ ಮೋಡ, ಮಳೆ ಸುರಿಸೋ ಮೋಡ ಬಂದಾಗ ಹೇಗೆ ಬಣ್ಣ ಇರುತ್ತೋ ಆ ಬಣ್ಣ, ಆ ಶ್ಯಾಮ ಅಂತ ಶ್ಯಾಮಲ ವರ್ಣ. ಆಮೇಲೆ ಗೂಢಜತ್ರು, ಈ ಕಾಲರ್ ಬೋನ್ ಅಂತ ಇದನ್ನು ಜತ್ರು ಅಂತಾರೆ, ಗೂಢಜತ್ರು, ಇದು ಕಾಣಿಸ್ದಲ್ಲ ಅಂದರೆ ಎದೆ ಎಷ್ಟು ಉಬ್ಬಿರುತ್ತೆ, ಚೆಸ್ಟ್ ಹೆಂಗೆ ಬಂದಿರುತ್ತೆ ಅಂದರೆ ಇದು ಎದ್ದಿರುತ್ತೆ ಮೇಲಕ್ಕೆ, ಹಾಗಾಗಿ ಕಲರ್ ಬೋರ್ಡ್ ಕಾಣಲ್ಲ. ಇದು ಅವತ್ತಿನ ಭಾರತೀಯ ಸೌಂದರ್ಯ, ಇದು ಶಾಸ್ತ್ರ. ಇವತ್ತೇನಾಗಿದೆ ಅಂದರೆ ಕಲರ್ ಬೋರ್ಡ್ ಕಾಣೋ ಸ್ಟೈಲ್ ಅಂತ ಹೇಳ್ತಾರೆ ಇವಾಗ, ಇದು ಕಾಣಬೇಕು ಅಂತ ಇವತ್ತಿನ. ಆದರೆ ಅವತ್ತು ಹೇಗಿತ್ತು ಅಂದರೆ ಗೂಢಜತ್ರು ಇದಿರಬೇಕಂದ್ರೆ ಎದೆ ಉಬ್ಬು ಚೆನ್ನಾಗಿದೆ, ಇದು ಕಾಣಲ್ಲ, ಎದ್ದಿರುತ್ತೆ. ಸೊ ಅಂದರೆ ಅಷ್ಟು ಸ್ಟ್ರಾಂಗ್ ಅವನು ಅಂತ. ಸೊ ಗೂಢಜತ್ರು ಇದು ಕಾಣಬಾರದು, ರಾಮನ್ ಕಾಣ್ತಾ ಇರಲಿಲ್ಲ. ಅದು ಅರಿಂದಮ, ಶತ್ರುಗಳನ್ನು ದಮನ ಮಾಡುವವನು. ಆಜಾನುಬಾಹು, ಉದ್ದವಾದ ಬಲಿಷ್ಠವಾದ ಬಾಹುಗಳು, ತೋಳುಗಳು. ಪದ್ಮಾಕ್ಷ, ಕಣ್ಣುಗಳು ಕಮಲದ ಹೆಸರಿನಂಥ ಕಣ್ಣುಗಳು. ರಾಮೋ ಲಕ್ಷ್ಮಣ ಪೂರ್ವಜ, ಪೂರ್ವಾಭಿಭಾಷಿ. ಇಷ್ಟೇನಾ? ಹಂಗಾರೆ ಬರೀ ಶಕ್ತಿಯಿಂದ ಬ್ರೂಟಲ್ ಫೋರ್ಸ ಹೊಡೆದು ಕೊಚ್ಚ ಸಾಯಿಸ್ಬಿಡ್ತಾನ? ಅಲ್ಲ, ಪೂರ್ವಾಭಿಭಾಷಿ. ಇನ್ನೊಬ್ಬರು ಬಂದು ನನಗೆ ಮಾತಾಡಿಸ್ಲಿಂದ ಕಾಯಲ್ಲ, ರಾಮನೇ ತಾನೇ ಹೋಗಿ ನಾನು ಇಂಥವ್ನಪ್ಪ, ಇಂಥವ್ರ ಮಗ, ರಾಜನ ಮಗ ಆಗಿದ್ರು, ಮುಂದೆ ರಾಜನ ಆಗಿದ್ರು, ತಾನೇ ಹೋಗಿ ಎಂಥವ್ರಿಗೂ ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಇಂಥವ್ರಪ್ಪ ಇಂಥವ್ರು ಮಾತಾಡಿಸ್ಕೊಂಡು. ಪೂರ್ವಾಭಿಭಾಷಿ. ಈಗ ನಮ್ಮಲ್ಲೆಲ್ಲ ಎಷ್ಟು ಈಗೋ ಇರುತ್ತೆ ಅಂದರೆ, ನಮಗೆ ಯಾರೋ ಗೊತ್ತಿರೋರು ಇರ್ತಾರೆ, ಒಂದು ಎಷ್ಟೋ ದಿವಸ ನೋಡಿರ್ತೀವಿ, ಪರಿಚಯ ಇರುತ್ತೆ, ಇವಾಗ ಮಾತಾಡ್ಸೋದು ಯಾಕೆ, ಏನೋ ಕೇಳ್ತಾರೆ, ಅಥವಾ ಯಾಕೆ ಅವರೇ ಬಂದು ಮಾತಾಡಿಸ್ಲಿ ಅನ್ನೋ ಬುದ್ಧಿ ನಮಗಿರುತ್ತೆ. ರಾಮ ಹಂಗಿರಲಿಲ್ಲ, ಪೂರ್ವಾಭಿಭಾಷಿ. ತಾನೇ ಹೋಗಿ ಅವ್ರನ್ನ ಮಾತಾಡಿಸ್ತಾ ಇದ್ದ. ಮಧುರ, ಮತ್ತು ಆ ಮಾತು ಹೇಗಿತ್ತು, ಗಡಸಾದ ಮಾತಲ್ಲ, ಮಧುರವಾದ, ಬಹಳ ಸ್ವೀಟ್, ಜಂಟಲ್, ಮಧುರವಾದ ಸಿಹಿಯಾದ ಮಾತು, ಸತ್ಯವಾದಿ. ಆದರೆ ಮಧುರ ಅಂದ ತಕ್ಷಣ ಸುಳ್ಳು ಹೇಳೋದು, ಉಬ್ಬಿಸೋದು ಅದೆಲ್ಲ ಇಲ್ಲ. ಸತ್ಯವಾದಿ, ಏನು ಯಾವುದು ಸಜ್ಜನರಿಗೆ ಹಿತ ಆಗುತ್ತೋ ಅಂಥ ಮಾತು, ಯಥಾರ್ಥದಿಂದ ಯಾವ್ದು ಕೊಟ್ಟಿರುತ್ತೋ ಅಂಥ ಮಾತು. ಮಹಾಬಲಶಾಲಿ. ಆಮೇಲೆ ಸೌಮ್ಯ, ಬಹಳ ಸೌಮ್ಯ ಸ್ವಭಾವ, ಜಂಟಲ್, ಸೌಮ್ಯ ಸ್ವಭಾವ. ಸರ್ವಲೋಕಸ್ಯ ಚಂದ್ರೋತ್ಪ್ರಿಯದರ್ಶನ. ಇಡೀ ಲೋಕಕ್ಕೆ ಹೇಗೆ ಚಂದ್ರ ಸಂತೋಷವನ್ನು ಕೊಡ್ತಾನೋ ಹಾಗೆ ರಾಮಚಂದ್ರ ಇಡೀ ಲೋಕಕ್ಕೆ ಹಾಗೆ ಅವನು ಪ್ರಿಯದರ್ಶನ. ರಾಮನನ್ನು ನೋಡಿದ್ರೆ
ನೋಡ್ತಾನೇ ಇರಬೇಕು ಅಂತ ಅಷ್ಟು ಚೆನ್ನಾಗಿದ್ದ ರಾಮ. ಪ್ರಿಯದರ್ಶನ ನೂನಂ. ಹೀಗೆ ಹೆಣ್ಮಕ್ಳು ರಾಮನನ್ನು ಚಿಂತನೆ ಮಾಡಿದ್ರು. ಇದು ಹೀಗೆ ನಾವು ಈಗ ಏನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನು ಪಾಠ ಕೇಳ್ತೀವಿ, ಇದು ಕೂಡ ಧ್ಯಾನ. ಯಾಕೆಂದರೆ ಇಲ್ಲಿ ಆ ಹೆಣ್ಣುಮಕ್ಕಳು ರಾಮನ ಬಗ್ಗೆ ನೆನೆಸ್ಕೊಳ್ತಾ ಇದ್ದಾರೆ. ಅದನ್ನು ವಾಲ್ಮೀಕಿ ಹೇಳಿದ್ದಾರೆ. ನಾವು ಅದನ್ನು ಓದ್ತಾ ಕೇಳ್ತಾ ನಮ್ಮ ತಲೆಯೂ ಸ್ವಲ್ಪ ಮಟ್ಟಿಗೆ ರಾಮನ ಚಿಂತನೆ ಬರುತ್ತೆ. ಇದು ಕೂಡ ಧ್ಯಾನವೇ. ಹಾಗಾಗಿ ರಾಮಾಯಣ ಮಹಾಭಾರತ ಕೇಳೋದು ಕೂಡ ಅದು ಅರ್ಧ ಮುಕ್ಕಾಲು ಗಂಟೆ ಏನು ಕೇಳೋದು ಅದು ಧ್ಯಾನವೇ. ಹಾಗಾಗಿ ಇದು ಒಂದು ಸಾಮೂಹಿಕ ಜ್ಞಾನ, ಇದು ಗ್ರೂಪ್ ಮೆಡಿಟೇಷನ್ ಥರ ಇದು. ನೂನಂ ಪುರುಷ ಶಾರ್ದೂಲು ಮತ್ತ ಮಾತಂಗ ವಿಕ್ರಮ. ನಾವು ಹೇಳ್ತಿದ್ವಿ ಖಂಡಿತವಾಗ್ಲೂ ಪುರುಷ ಶಾರ್ದೂಲ, ಪುರುಷರಲ್ಲೇ ಶ್ರೇಷ್ಠನಾದ ರಾಮ ಮತ್ತ ಅವನು ನಡೀತಾ ಇದ್ರೆ ಹೇಗೆ ಒಂದು ಮದವೇರಿದ ಆನೆ ನಡೆದ ಹಾಗೆ ನಡೀತಾನೆ. ಶೋಭಯಿಷ್ಯತ್ ಅರಣ್ಯಾನಿ ವಿಚರನ್ಸ ಮಹಾರಥ. ಹೀಗೆ ರಾಮ ನಡೀತಾ ಕಾಡಿನೆಲ್ಲ ಓಡಾಡ್ತಾ ಇರ್ತಾನೆ. ಆಹಾ, ಮಹಾರಥನಾದ ಶ್ರೀರಾಮ ಅಂತ ಅವರು ರಾಮನ ನೆನೆಸ್ಕೊಂಡ್ರು. ತಾಸ್ತಥಾ ವಿಪುಲಂತ್ಯಸ್ತು ನಗರೇ ನಾಗರಸ್ತ್ರೀಯ ಚಕ್ರುಷುರ್ ದುಃಖ ಸಂತಪ್ತ ಮೃತ್ಯೋರಿವ ಭಯಾಗಮಿ. ಹೀಗೆ ಅವರು ಹೇಳ್ತಾ ರಾಮನ ನೆನೆಸ್ಕೊಳ್ತಾ ಮತ್ತೆ ವಿಪರೀತ ದುಃಖ ಆಗಿ ವಿಲಪಿಸ್ತಾ ಇದ್ದಾರೆ. ಎಷ್ಟು ದುಃಖ ಆಗಿದೆ ಅವರಿಗೆ ಅಂತಂದರೆ, ಇನ್ನೇ ಯಾರೋ ಒಬ್ಬರಿಗೆ ಸಾವು ಬಂದರೆ ಎಷ್ಟು ದುಃಖ ಆಗುತ್ತೋ ಹಾಗೆ ಅವರಿಗೆ ಸಾವು ಬಂದ ಮನುಷ್ಯನಿಗೆ ಎಷ್ಟು ದುಃಖ ಆಗುತ್ತೋ ಹಾಗೆ ರಾಮ ಬಿಟ್ಟು ಹೋಗಿದ್ದಾನೆ ಅಂತ ಅವರಿಗೆ ತಮಗೆ ಸಾವೇ ಬಂದುಬಿಟ್ಟಿದೆ. ರಾಮ ಇಲ್ಲೇ ಮುಗಿದೋ ಜೀವನ, ಸಾವೇ ಬಂದುಬಿಟ್ಟಿದೆ ಅನ್ನೋಷ್ಟು ಅವರಿಗೆ ದುಃಖ ಆಗಿ ಅವರು ಆ ಭಯ ಆಗಿ ಅಳ್ತಾ ಇದ್ದಾರೆ. ಹೇಳ್ತಾರೆ ಮೃತ್ಯುವರಿಯೋ ಭಯ ಆಗಮೆ. ಮೃತ್ಯು ಬಂದಿದೆ ಅಂತ ಎಷ್ಟು ಬರುತ್ತೆ, ಹೆಂಗೆ ಭಯ ಆಗಿ ಅಳ್ತಾರ ಮನುಷ್ಯ, ಹಾಗಾಗಿ ತೋರ ಪರಿಸ್ಥಿತಿ. ಇತ್ಯೇವಂ ವಿಲಪಂತೀನಾಂ ಸ್ತ್ರೀಣಾಂ ವೇಶ್ಮಸು ರಾಘವಂ ಜಗಾಮಾಸ್ತಾಂ ಜನಕರು ರಜನಿ ಚಾಭ್ಯವರ್ತತ. ಈಗ ಸಡನ್ನಾಗಿ ಕ್ಯಾಮ್ರಾ ಸೀನ್ ಚೇಂಜ್ ಆಗುತ್ತೆ. ಅಂದರೆ ನೀವು ಹೇಗೆ ಸಿನಿಮಾ ಮಾಡ್ತಾರೋ ಹಾಗೆ ಆ ಸಿನಿಮಾಗೆಲ್ಲ ಇದರಿಂದ ಕಲ್ತಿರೋದು. ಇಲ್ಲಿವರೆಗೆ ಸೀನ್ ಎಲ್ಲಿತ್ತು ಅಂದರೆ ನೋಡಿ, ಹಿಂದಿನ ದಿನ ರಾಮ ಮಧ್ಯರಾತ್ರಿ ಅವ್ರನ್ನೆಲ್ಲ ಬಿಟ್ಟು ಹೊರಟೋದ. ಸೊ ಅವರೆಲ್ಲ ರಾಮ ಇಲ್ಲ ಅಂದ್ಕೊಂಡು ವಾಪಸ್ ಬಂದರು ಅವ್ರವ್ರ ಮನೆಗಳಿಗೆ ಬೆಳಗ್ಗೆ ಹೊತ್ತು. ವಾಪಸ್ ಬಂದಾಗ ಅಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಏನಾಯಿತು, ಊರಿನ ಜನ ಪರಿಸ್ಥಿತಿ ಹೇಗೆ, ಹೆಣ್ಮಕ್ಳು ಎಲ್ಲ ಹೇಳಿದ್ರು. ಇಷ್ಟೆಲ್ಲ ಹೇಳ್ತಾ ಏನಾಯಿತು, ಇತ್ಯೇವಂ ವಿಲಪಂತಿಯನ್ನು ಹೇಳ್ತಾ ಕತ್ತಲಾಯಿತು, ಸಂಜೆ ಆಯಿತು, ಸೂರ್ಯ ಮುಳುಗ್ದ. ಜಗಾಮಾಸ್ತಂ ದಿನಕರು ರಜನಿ ಚಾಭ್ಯವರ್ತತ. ಇಷ್ಟೊತ್ತಿಗಾಗಲೇ ಸೂರ್ಯ ಮುಳುಗಿ ಕತ್ತಲಾಯಿತು, ಸಂಜೆ ಆಯಿತು. ಆ ಕತ್ತಲಾದಾಗ ಅಯೋಧ್ಯೆ ಪರಿಸ್ಥಿತಿ ಏನಾಯಿತು ಅಂತ ಹೇಳ್ತಾರೆ. ಇವಾಗ ಜ್ವಲನ ಸಂತಪ್ತ. ಯಾರ ಮನೆಗಳಲ್ಲೂ ಅಗ್ನಿಹೋತ್ರಿ ಬ್ರಾಹ್ಮಣಗಳು ಅಗ್ನಿಹೋತ್ರ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಅಗ್ನಿಹೋತ್ರ ಆಗಬೇಕು, 2 ಹೊತ್ತು ಅಗ್ನಿಹೋತ್ರ ಆಗ್ತಾ ಇಲ್ಲ. ಆಮೇಲೆ ಪ್ರಶಾಂತಾಧ್ಯಾಯ ಸತ್ಕಥಾ. ಯಾರ ಮನೆಗಳಲ್ಲೂ ವೇದಾಧ್ಯಯನ ನಡೀತಾ ಇಲ್ಲ ಬ್ರಾಹ್ಮಣರಿಂದ. ಸತ್ಕತೆ, ಒಳ್ಳೊಳ್ಳೆ ಪುರಾಣ ಕಥೆಗಳು ನಡೀತಾ ಇಲ್ಲ. ಒಳ್ಳೆ ಒಳ್ಳೆ ಮಾತುಗಳು, ಪುರಾಣ ಕಥೆಗಳು, ವೇದಾಧ್ಯಯನ ನಡೀತಾ ಇಲ್ಲ. ಆಮೇಲೆ ತಿಮಿರೇಣಾನುಲಿಪ್ತೇವ ತದಾ ಸಾ ನಗರಿ ಭವೋ. ಹೇಗಾಗಿದೆ ಇಡೀ ಊರು ಕತ್ತಲು ಹೇಗಿದೆ ಅಂದರೆ ಕತ್ತಲೇ ಬಂದು ಮೈಗೆಲ್ಲ ಅಂಟ್ಕೊಂಡು ಬಿಟ್ಟಿದೆಯೋ ಅನ್ನೋ ಥರ ಊರಲ್ಲಿ ಯಾರ ಮನೆಗಳು ಸರಿಯಾಗಿ ದೀಪ ಇಲ್ಲ. ಯಾಕೆ ಎಲ್ಲರೂ ದುಃಖ, ಹಾಗಾಗಿ ಕತ್ತಲೇ ಬಂದು ಮೈಗೆ ಅಂಟ್ಕೊಂಡು ಬಿಟ್ಟಿದೆಯೇನೋ ಅನ್ನಿಸ್ತಾ ಇದೆ. ಊರೆಲ್ಲ ಕತ್ತಲು ಹಾಗೆ ಕಾಣಿಸ್ತಾ ಇದೆ ಅಯೋಧ್ಯ ನಗರಿ. ಆಮೇಲೆ ಹೇಳ್ತಾರೆ ಉಪಶಾಂತ ವಣಿಕ್ಪಣ್ಯ ನಷ್ಟಹರ್ಷ ನಿರಾಶ್ರಯ ಅಯೋಧ್ಯ ನಗರಿ ಚಾಸೀನ್ ನಷ್ಟತಾರ ವಿವಾಂಬರಂ. ಉಪಶಾಂತ. ಇನ್ನು ಮಾರ್ಕೆಟ್ಗಳಂತೂ ಎಷ್ಟು ಅಂಗಡಿಗಳು ಮುಚ್ಚಿದೆ. ಕೆಲವು ತೆಗೆದಿರೋ ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋರಿಗೆ ಮನಸ್ಸೇ ಇಲ್ಲ, ಸುಮ್ಮನೆ ನಿಂತಿದ್ದಾರೆ. ನಷ್ಟಹರ್ಷ ನಿರಾಶ್ರಯ. ಯಾರಲ್ಲೂ ಸಂತೋಷ ಇಲ್ಲ. ಎಲ್ಲರಿಗೂ ನಿರಾಶ್ರಿತರಾದ ಭಾವನೆ, ಅನಾಥರಾದ ಭಾವನೆ. ಅಯೋಧ್ಯ ನಗರಿ ಚಾಸಿನ್. ಹೀಗೆ ಅಯೋಧ್ಯ ನಗರಿ ಹೇಗೆ ಕಾಣಿಸ್ತಾ ಇದೆ ಅಂದರೆ, ರಾತ್ರಿ ಹೊತ್ತು ನಕ್ಷತ್ರ ಇಲ್ಲದ ಆಕಾಶ ಹೇಗೆ ಕಾಣುತ್ತೋ ಹಾಗೆ ಆಗಿಬಿಟ್ಟಿತ್ತು. ಕತ್ತಲು ಅಂದರೆ ಕತ್ತಲು, ಎಲ್ಲ ಕಡೆ ಅಂಧಕಾರ. ತದಾ ಸ್ತ್ರೀಯೋ ರಾಮನಿಮಿತ್ತ ಮಾತುರ ಯಥಾಸುತೆ ಭ್ರಾತರಿ ವಾ ವಿವಾಸಿತೆ ವಿಲಪ್ಯ ದೀನ ರುರುದುರ್ವಿಚೇತಸಃ ಸುತರ್ಹಿತಾಸಾಂ ಅಧಿಕೋಪಿ ಸೋಭವತ್. ಆ ಹೆಣ್ಣು ಮಕ್ಕಳೆಲ್ಲ ರಾಮ ಹೋದ್ರಿಂದ ಎಷ್ಟು ದುಃಖ ಆಗಿತ್ತು ಅಂದರೆ, ಸಾವೇ ಬಂದರೆ ಹೇಗೆ ದುಃಖ ಆಗುತ್ತೋ ಹಾಗೆ ದುಃಖ ಆಗಿತ್ತು. ಆ ದುಃಖ ಹೇಗೆ ಅಂದರೆ, ಸ್ವಯಂ ತನ್ನ ಮಗ ಯಾರೊಬ್ಬ ಸತ್ತೋಗ್ಬಿಟ್ಟಿದ್ದಾನೋ ಅಥವಾ ಬಿಟ್ಟು ಹೋಗಿದ್ದಾನೋ, ಬಿಟ್ಟೋಗಿದ್ದಾನೆ, ತನ್ನ ಮಗ ಬಿಟ್ಟು ಹೋದರೆ ಎಷ್ಟು ದುಃಖ ಆಗುತ್ತೋ, ತಮ್ಮ ಅಣ್ಣ ಬಿಟ್ಟು ಹೋದರೆ ಎಷ್ಟು ದುಃಖ ಆಗುತ್ತೋ ಅಷ್ಟು ದುಃಖ ಹೆಣ್ಣುಮಕ್ಕಳಿಗಾಗಿತ್ತು. ಯಾಕೆ? ವಿಲಪ್ಯ ದೀನ ರುದುರ್ ವಿಚೇತಸಃ ಸುತೈಹಿತಾಸಾಂ ಅಧಿಕೋಪಿ ಸೋಭವೋದ್. ಯಾಕೆಂದರೆ ಆ ಹೆಣ್ಣು ಮಕ್ಕಳಿಗೆ ತಮ್ಮ ಮಕ್ಕಳಿಗಿಂತ ರಾಮ ಹೆಚ್ಚ ಪ್ರಿಯನಾಗಿಬಿಟ್ಟಿದ್ದ. ಅಷ್ಟು ಪ್ರೀತಿ ರಾಮ ಅಂದರೆ. ಬರೀ 27 ವರ್ಷದ ವಯಸ್ಸು ರಾಮನಿಗೆ ಎಷ್ಟು ಜನಗಳನ್ನ ಸೆಳೆಕೊಂಡಿದ್ದಾರೆ ನೋಡಿ. ಇನ್ನೂ ಯುವರಾಜ ಕೂಡ ಆಗಿರಲಿಲ್ಲ. ಅಷ್ಟರಂದರೆ ರಾಮ, ಅವನ ಗುಣ ಎಂಥದ್ದು, ಅವನ ನಡೆಯಂಥದ್ದು, ಅವನ ಮಾತೆಂಥದ್ದು, ಎಷ್ಟು ಹೊಗಳಿದ್ದಾರೆ ನೋಡಿ ಜನಗಳಿಗೆ. ತಮ್ಮ ತಾಯಂದಿರಿಗೆ ತಮ್ಮ ಮಕ್ಕಳಿಗಿಂತ ರಾಮ ಅಷ್ಟು ಪ್ರೀತಿಯಾಗಿದ್ದ.
ಹಾಗಾಗಿ ಈಗ ತಮ್ಮ ಮಗನೇ ಹೋಗಿದ್ದಾನೋ ಕಾಡಿಗೆ, ನಮ್ಮ ಮಗನೇ ನಮ್ಮಿಂದ ಬಿಟ್ಟು ಹೊರಟೋಗಿದ್ದಾನೆ ಅನ್ನೋಷ್ಟು ವಿಪರೀತ ದುಃಖ ಆಗಿ ಹೇಳ್ತಾ ಇದ್ದ. ಅಂದರೆ ನೋಡಿ, ಇಷ್ಟೆಲ್ಲ ನಾವು ಏನು ಕೇಳ್ಕೊಂಡು ಬಂದು ಯಾರಿಗೆ ದುಃಖ ಆಗಿತ್ತು, ಇದೆಲ್ಲ ಸುಮ್ಮನೆ ಏನೋ ಎಕ್ಸಾಜರೇಷನ್ ಅಲ್ಲ, ನಿಜವಾಗ್ಲೂ ರಾಮ ಹೋಗಿದ ಅಷ್ಟು ದುಃಖ ಆಗಿದೆ. ಯಾಕಂದರೆ ರಾಮನ ಅಷ್ಟು ಪ್ರೀತಿ ಭಕ್ತಿ ಜನರಲ್ಲಿ ಇತ್ತು, ಅಷ್ಟು ವಿಪರೀತ. ಯಾಕಂದರೆ ಅವರೆಲ್ಲ ಯಾವುದೋ ಮಹತ್ವ ಪುಣ್ಯ ಮಾಡಿ ಸ್ವಯಂ ಭಗವಂತ ನಾರಾಯಣ ರಾಮನಾಗಿ ಬಂದಾಗ ಅವ್ರು ಇರೋಂಥ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು, ರಾಮನ ನೋಡಿದ್ರು. ಆಗ ರಾಮನ ಅಷ್ಟು ಭಕ್ತಿ ಇತ್ತು. ಆ ಭಗವಂತ ನಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ, ರಾಮ ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ವಿಪರೀತ ನೋವು. ಇದೇ ಥರ ಕೃಷ್ಣ ಗೋಕುಲವನ್ನು ಬಿಟ್ಟು ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೋದಾಗಲೂ ಹಾಗೇ ದುಃಖ ಆಯಿತು ಅಲ್ಲಿ. ಹೀಗೆ ಇದು ಭಗವಂತನ ಹಾಗೆ ಅಷ್ಟು ಸೆಳೆ. ಬರೀ 27 ವರ್ಷ ರಾಮ, ಅಲ್ಲಿ ಕೃಷ್ಣ ಬರೀ 13 ವರ್ಷ. 13 ವರ್ಷದಲ್ಲಿ ಕೃಷ್ಣ ಬಿಟ್ಟು ಹೋಗ್ತಾರೆ. 13 ವರ್ಷದಲ್ಲಿ ಬಿಟ್ಟು ಹೋಗುವಾಗ ಎಷ್ಟು ಯಶೋದೆಗೆ, ನಂದ ಮಹಾರಾಜನಿಗೆ, ಗೋಪಿಕಾ ಸ್ತ್ರೀಯರಿಗೆ, ಗೋಪಬಾಲಕರಿಗೆ ಎಷ್ಟು ದುಃಖ ಆಯಿತು. ಇಲ್ಲೂ ಅದೇ ರೀತಿ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲರೂ. ಪ್ರಶಾಂತ ಗೀತೋತ್ಸವ ನೃತ್ಯವಾದನ ವಿಭ್ರಷ್ಟಹರ್ಷ ಪಿಹಿತಾಪಣೋದಯ ತದಾ ಯಯೋಧ್ಯ ನಗರೀ ಬಭೂವಸ ಮಹಾರ್ಣವಃ ಸಂಕ್ಷಿಪೋದಕೋ ಯಥಾ. ಹೇಗಾಗಿದೆ ಅಂದರೆ ಊರಲ್ಲಿ ಪ್ರಶಾಂತ್ ಒಂದು ಹಾಡು ಸಿಂಗಿಂಗ್ ಇಲ್ಲ, ಏನು ಹಾಡಿಲ್ಲ, ಎಲ್ಲ ಹಾಡುಗಳು ಕ್ಯಾನ್ಸಲ್. ಆಮೇಲೆ ಗೀತೋತ್ಸವ ಇಲ್ಲ, ಅಂದರೆ ಈಗ ಮ್ಯೂಸಿಕಲ್ ಕಾನ್ಸರ್ಟ್ ಅಂತ ಗೀತೋತ್ಸವ, ಯಾವ ಗೀತೋತ್ಸವ ಇಲ್ಲ, ಯಾವ ಸೆಲೆಬ್ರೇಷನ್ ಇಲ್ಲ, ನರ್ತನ ಡ್ಯಾನ್ಸ್ಗಳು ಏನೂ ಇಲ್ಲ, ವಾದನ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದೂ ಇಲ್ಲ ಊರಲ್ಲಿ. ಎಲ್ಲ ನಿಂತು ಹೋಗ್ಬಿಟ್ಟಿದೆ, ಯಾರಿಗೂ ಮನಸ್ಸೇ ಇಲ್ಲ. ವಿಭ್ರಷ್ಟ ಹರ್ಷ, ಯಾರಲ್ಲೂ ಸಂತೋಷ ಇಲ್ಲ. ಆಮೇಲೆ ಪಿಹಿತಾಪಣೋದಯ, ಅಂಗಡಿಗಳೆಲ್ಲ ಬಾಗಿಲು ಹಾಕಿದೆ, ಇಲ್ಲ ಅಂಗಡಿಗಳ ವ್ಯಾಪಾರವೇ ಇಲ್ಲ, ಅದು ಯಾಕೆ ಜನರು ವ್ಯಾಪಾರ ಮಾಡೋದು ಮನಸ್ಸಿಲ್ಲ. ತದಾ ಅಯೋಧ್ಯ ನಗರೀ ಬಭೂವಸ ಮಹಾರ್ಣವ ಸಂಕ್ಷಿಪಿತೋದಕೋ ಯಥಾ. ಆ ಇಡೀ ಊರು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಸಮುದ್ರದಲ್ಲಿ ನೀರಿಲ್ಲದಿದ್ದಾಗ ಹೇಗಿರುತ್ತೋ ಹಾಗೆ ಅಯೋಧ್ಯ ಎನ್ನುವುದು ರಾಮನಿಲ್ಲದೇನೆ ಕಂಗೆಟ್ಟು ಹೋಗ್ಬಿಟ್ಟಿದೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಅಯೋಧ್ಯಾಕಾಂಡೆ ಆದಿಕಾವ್ಯ ಅಯೋಧ್ಯಾಕಾಂಡೆ 44 ಸರ್ಗ, 48ನೇ ಸರ್ಗವನ್ನು ನಾವು ನೋಡಿದ್ವಿ. 49ನೇ ಸರ್ಗ. ಈಗ ಇಷ್ಟು ತನಕ ವಾಲ್ಮೀಕಿಗಳು ನಾ ಹೇಳಿದ ಹಾಗೆ ಹಿಂದಿನ ದಿನ ಮಧ್ಯರಾತ್ರಿ ರಾಮ ಬಿಟ್ಟು ಹೋಗಿದ್ದಾನೆ. ಆಗ ಬೆಳಗ್ಗೆ ಎದ್ದು ಗೊತ್ತಾಗಿದೆ ಅವ್ರಿಗೆಲ್ಲ ರಾಮ ಇಲ್ಲ ಅಂತ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ರಾಮ ಹೋಗಿದ್ದ ಸಿಗಲಿಲ್ಲ, ವಾಪಸ್ ಬಂದರು. ಆಗ ಊರಲ್ಲಿ ಏನಾಯಿತು ಅಂತ ಹೇಳಿದ್ರು. ಹೇಳ್ತಾ ಸಂಜೆ ಆಯಿತು, ರಾತ್ರಿ ಆಯಿತು, ಊರಲ್ಲಿ ಹೇಗಿತ್ತು ರಾತ್ರಿ ಅಂತೆಲ್ಲ ಹೇಳಿದ್ರು. ಇವಾಗ ಸಡನ್ಲಿ ಸೀನ್ ಚೇಂಜ್. ಸೀನ್ ಎಲ್ಲಿಗೆ ಬರ್ತಾರೆ, ರಾಮ ಹಿಂದಿನ ದಿನ ಬೆಳಗ್ಗೆ ಹೊರಟಿದ್ದಲ್ಲ ಮಧ್ಯರಾತ್ರಿ, ಹೋಗ್ತಾ ಎಲ್ಲಿಗೆ ಹೋದ ಅಂತ ಈಗ ಅಲ್ಲಿಗೆ ಬಂತು. ವಾಲ್ಮೀಕಿ ಅಲ್ಲಿಗೆ ತಗೊಂಡು. ಸೊ ನೋಡಿ, ಇದನ್ನು ನೋಡಿಕೊಂಡೇ ನಾಟಕಗಳು, ಆ ನಾಟಕದ ಸಿನಿಮಾ ಎಲ್ಲ ಹಾಗೆ ಡೆವಲಪ್ ಆಗಿರೋದು. ಹಾಗಾಗಿ ಇದರಿಂದ ನಾವು ಗೊತ್ತಾಗುತ್ತೆ. ಈಗ ಅಲ್ಲಿಗೆ ಬಂದು ರಾಮ ಇಲ್ಲಿ ಹೋಗ್ತಾ ಇದ್ದಾನೆ. ರಾಮೋಪಿ ರಾತ್ರಿಶೇಷೇಣ ತೇನೈವ ಮಹದಂತರಂ ಜಗಾಮ ಪುರುಷ ವ್ಯಾಗ್ರಹ ಪಿತುರಾಜ್ಞಾಂ ಅನುಸ್ಮರನ್. ರಾಮ ಆ ರಾತ್ರಿಯೆಲ್ಲ ತೇನೈವ ಮಹದಂತರಂ ಅಂದರೆ ಬಹಳ ದೂರ ಹೋಗ್ತಾ ಇದ್ದಾನೆ. ಜಗಾಮ ಪುರುಷ ವ್ಯಾಗ್ರಹ, ತಂದೆಯ ಮಾತಿನಂತೆ, ತಂದೆ ಹೇಳಿದ ವನವಾಸಕ್ಕೆ ಹೋಗಬೇಕು ಅಂತ. ಯಾಕಂದರೆ ವರ ಕೇಳಿಬಿಟ್ಟಿದ್ದಾಳೆ, ವರ ಕೊಟ್ಟಿದ್ದಾನೆ. ಹಾಗೆ ರಾಮ ದೃಢವ್ರತನಾಗಿ ತಂದೆಯ ಮಾತಿನ ಅನುಸಾರವಾಗಿ ಬಹಳ ದೂರ ಹೋಗ್ತಾ ಇದ್ದಾನೆ. ಅವನು ಕರ್ಕೊಂಡು ಹೋಗ್ತಾರೆ ಯಾರು, ಸುಮಂತ್ರ ಸೂತ. ರಾಮ ಸೀತಾ ಲಕ್ಷ್ಮಣ ಹೋಗ್ತಾ ಇದ್ದಾರೆ. ತಥೈವ ಗಚ್ಚತಸ್ತಸ್ಯ ವ್ಯಪಾಯಾದ್ ರಜನೀಶಿವ ಉಪಾಸ್ಯತು ಶಿವಾಂ ಸಂಧ್ಯಾಂ ವಿಷಯಾನತ್ಯಗಾಹತ. ಸೊ ಹೀಗೆ ಹೋಗ್ತಾ ಕತ್ತಲು ಕಳೀತು. ಸೂರ್ಯೋದಯ ಕಾಲ ಬರ್ತಾ ಇತ್ತು. ರಾಮ ಸೂರ್ಯೋದಯ ಕಾಲಕ್ಕೆ ಏನು ಮಾಡ್ತಾನೆ, ಸಂಧ್ಯಾ ವಂದನೆ. ಸೊ ಅಲ್ಲೇ ನದಿ ಸಿಕ್ತು, ಸ್ನಾನ ಮಾಡಿ ಶಿವಾಂ ಸಂಧ್ಯಾ ವಂದನೆಯನ್ನು ಮಾಡಿದ. ಅಷ್ಟೊತ್ತಿಗಾಗಲೇ ವಿಷಯಾನ್ ಅತ್ಯಗಾಹತ, ತನ್ನ ಕೋಸಲ ದೇಶದ ಗಡಿಯನ್ನು, ಅಂದರೆ ಹಿ ವಾಸ್ ಆಲ್ಮೋಸ್ಟ್ ಎಟ್ ದ ಬಾರ್ಡರ್ ಆಫ್ ಕೋಸಲ ದೇಶ. ಅಯೋಧ್ಯ ಇರೋದು ಕೋಸಲ ದೇಶದೊಳಗೆ. ಆ ಕೋಸಲ ದೇಶದ ತುದಿಗೆ ಬಂದುಬಿಟ್ಟಿದ್ದ ಗಡಿನ ದಾಟಿಬಿಟ್ಟು, ಅತ್ಯಗಾಹತ ಗಡಿಯನ್ನು ದಾಟಿ ಹೊರಡ್ತಾ ಇದ್ದಾನೆ. ಅಂದರೆ ಗಡಿ ಎಡ್ಜಲ್ಲಿ ಬಾರ್ಡ್ರಲ್ಲಿ ಬಂದಿದ್ದಾನೆ. ಬೆಳಗ್ಗೆ ಆಯಿತು, ಸಂಧ್ಯಾ ವಂದನೆ ಮಾಡಿದ ಶ್ರೀರಾಮಚಂದ್ರ. ರಾಮ ಮಾಡಿದ, ಲಕ್ಷ್ಮಣ, ಸೀತೆ, ಸುಮಂತ್ರ ಎಲ್ಲರೂ ಮಾಡಿದ್ರು ಅಂತಲೇ ಅರ್ಥ. ಗ್ರಾಮಾನ್, ಅಲ್ಲಿ ಕೊನೆ ತುದಿಗೆ ಬಂದಾಗ ಎಲ್ಲ ಹಳ್ಳಿಗಳಿರ್ತವೆ, ಅಲ್ಲೆಲ್ಲ ಸಿಟಿ ಇರಲ್ಲಲ್ವಾ, ಯಾಕಂದ್ರೆ ಬಾರ್ಡ್ರಲ್ಲೆಲ್ಲ ಹಳ್ಳಿಗಳಿರ್ತವೆ. ಸೊ ಆ ಹಳ್ಳಿಗಳು ಇದನ್ನು ಹೇಳ್ತಾ ಇದ್ದಾರೆ. ಗ್ರಾಮಾನ್ ವಿಕೃಷ್ಟ ಸೀಮಾಂತಾನ್ ಪುಷ್ಪಿತಾನ್ ವನಾನಿ ಚ ಪಶ್ಯನ್ನತಿಯೋ ಶೀಘ್ರಂ ಶನೈರಿವ ಹಯೋತ್ತಮೈಹಿ. ಆ ಸುಂದರವಾದ ಹಳ್ಳಿಗಳನ್ನು ನೋಡಿಕೊಂಡು ರಥದಲ್ಲಿ ರಾಮ ಹೋಗ್ತಾ ಇದ್ದಾನೆ. ಗ್ರಾಮಾನ್ ವಿಕೃಷ್ಟ ಸೀಮಾಂತಂ, ಬಾರ್ಡರ್, ಸೀಮಾ ಅಂದರೆ ಬಾರ್ಡರ್ಲಿ ಹಳ್ಳಿ ನೋಡ್ಕೊಳ್ತಾನೆ. ಹೇಗಿದೆ ಅದು, ಪುಷ್ಪಿತಾನಿ ವನಾನಿ ಚ, ಅನೇಕ ಒಳ್ಳೊಳ್ಳೆ ಹೂಗಳ ಗಿಡಗಳಿದೆ, ಹೂವಿನ ಗಿಡಗಳು, ಒಳ್ಳೊಳ್ಳೆ ಮರಗಳು, ಆ ಮರಗಳಲ್ಲಿ ಒಳ್ಳೆ ಹೂಗಳಿದೆ, ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಪಶ್ಯಂತಿ ಅಯೋ ಶೀಘ್ರಂ
ಶನೈರಿವ ಹಯೋತ್ತಮೈ, ಬೇಗ ಓಡೋ ಕುದುರೆಗಳು ಬೇಗ ಹೋಗ್ತಾ ಇದೆ. ಆದರೆ ರಾಮಗೆ ಬೇಗ ಹೋಗ್ತದೆ ಅನ್ನಿಸ್ತಾ ಇಲ್ಲ, ಎಲ್ಲ ಸುಖವಾಗಿ ಉಳ್ಕೊಂಡು ಹೋಗ್ತಾ ಇದ್ದಾನೆ, ಖುಷಿಯಾಗಿ ನಿಧಾನಕ್ಕೆ ಹೋಗ್ದಂಗೆ ಅನ್ನಿಸ್ತಾ ಇದೆ ನನಗೆ. ಶೃಣ್ವನ್ ವಾಚೋ ಮನುಷ್ಯ, ಹೀಗೆ ಹೋಗುವಾಗ ಹಳ್ಳಿಯವರು ಮಾತಾಡೋದು ಕೇಳಿಸ್ತು. ಅಷ್ಟೊತ್ತಾಗಲೇ ಹಳ್ಳಿಯವರಿಗೆ ಸುದ್ದಿ ಮುಟ್ಟಿಬಿಟ್ಟಿದೆ, ಹೀಗೆ ಕೈಕೇಯಿ ಮಾಡಿಬಿಟ್ಟಿದ್ದಾಳೆ, ರಾಮನನ್ನು ಕಾಡಿಗೆ ಕಳಿಸ್ಬಿಟ್ಟಿದ್ದಾಳೆ ಅಂತ ಅಷ್ಟೊತ್ತಿಗಾಗಲೇ ಹೇಳಿದರೆ, ಅಲ್ಲಿ ಅರಮನೆಯೊಳಗೆ ದಶರಥ ಕೈಕೇಯಿ ರಾಮನ ಮಾತಾಡುವಾಗ ಯಾರಿಗೋ ಸುದ್ದಿ ಬಂದು, ಆ ಸುದ್ದಿ ಬೇರೆ ಹೋಗಿ ಆಗಲಿ ಹಳ್ಳಿ ತನಕ ಬಂದುಬಿಟ್ಟಿದೆ, ಗಡಿ ಬಾರ್ಡರ್ ತನಕ ಬಂದುಬಿಟ್ಟಿದೆ ಸುದ್ದಿ. ಸೊ ರಾಮ ಹೋಗುವಾಗ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ರಾಮ ನೋಡಿದ್ರು ರಥದಲ್ಲಿ ಹೋಗ್ತಾ ಇರೋದು. ಶೃಣ್ವನ್ ವಾಚೋ ಮನುಷ್ಯಾಣ ಗ್ರಾಮ ಸಂವಾಸ ವಾಸಿನಾಂ ರಾಜಾನಾಂ ದಿಗ್ ದಶರಥಂ ಕಾಮಸ್ಯ ವಶಮಾಸ್ಥಿತಂ. ಅವರೆಲ್ಲ ದಶರಥ ಮಹಾರಾಜನಿಗೆ ಬೈಕೊಂಡ್ರು. ಶೃಣ್ವನ್ ವಾಚೋ ಮನುಷ್ಯಾಣ, ಆ ಗ್ರಾಮದ ಜನಗಳೆಲ್ಲ ಮಾತಾಡಿದ ರಾಮನಿಗೆ ಕೇಳಿಸ್ತು. ಅವರೆಲ್ಲ ಹೇಳಿದ್ರು, ರಾಜಾನಂ ದಿಕ್, ನಮ್ಮ ದಶರಥ ಮಹಾರಾಜನಿಗೆ ದಿಕ್, ಛೇ ಎಂಥ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ, ಇಂಥ ಒಳ್ಳೆಯ ಮಗನನ್ನು ಕಾಡಿ ಕಳಿಸಿದ್ದಾನೆ. ಯಾಕೆ? ಕಾಮಸ್ಯ ವಶಮಾಸ್ಥಿತಂ, ಆ ಹೆಂಡತಿ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ ಅಂತ ಅವಳಿಂದ ಕಾಮಕ್ಕೆ ಬಲಿಯಾಗಿ ಅವನು ಇಷ್ಟು ಗುಣಪೂರಿತನಾದ ಎಂಥ ಒಳ್ಳೆಯ ಮಗ, ಅಂಥ ಮಗನನ್ನು ಕಾಡಿಗೆ ಕಳಿಸಿದ, ಎಂಥ ಅನ್ಯಾಯ ಆಗ್ತದೆ ನಮ್ಮ ಮಹಾರಾಜನಿಗೆ ದಿಕ್ ಅಂತ ಅವರು ಬೈಕೊಂಡ್ರು ಸರಿಯಾಗಿ. ಹಾ ನೃಶಂಸಾಧ್ಯ ಕೈಕೇಯಿ ಪಾಪ ಪಾಪಾನುಬಂಧಿನಿ, ಅವರೆಲ್ಲ ಕೈಕೇಯಿ ಬೈಕೊಳ್ತಾ ಇದ್ದಾರೆ. ಈಗ ದಶರಥ ಮಹಾರಾಜನಿಗೆ ಬೈದಾಯಿತು. ತೀಕ್ಷ್ಣ ಸಂಭಿನ್ನ ಮರ್ಯಾದ ತೀಕ್ಷ್ಣ ಕರ್ಮಣಿ ವರ್ತತೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಎಂಥ ಕ್ರೂರಿ ಅವಳು, ನೃಶಂಸ ಬಹಳ ಕ್ರೂರಿ ಕೈಕೇಯಿ, ಪಾಪವನ್ನೇ ಮಾಡೋಳು, ಪಾಪಾನುಬಂಧಿನಿ, ಪಾಪ ಮಾಡಬೇಕು ಅಂತ ದಿಟವಾಗಿ ನಿರ್ಧಾರ ಮಾಡಿಬಿಟ್ಟು ನಿಶ್ಚಯ ಮಾಡಿಬಿಟ್ಟಿದ್ದಾಳೆ. ತೀಕ್ಷ್ಣ ಸಂಭಿನ್ನ ಮರ್ಯಾದ ಅಂದರೆ ಲಿಮಿಟ್ಸ್, ತನ್ನ ಲಿಮಿಟ್ಗಳೆಲ್ಲ ಮೀರಿ ಬಿಟ್ಟಿದ್ದಾಳೆ. ಒಬ್ಬಳ ರಾಣಿಯಾಗಿ, ಹೆಣ್ಣಾಗಿ, ತಾಯಿಯಾಗಿ, ರಾಜನ ಪತ್ನಿಯಾಗಿ ಅವಳು ಎಲ್ಲ ಲಿಮಿಟ್ಸ್ನ ಮೀರಿ ನಡೆದುಬಿಟ್ಟಿದ್ದಾಳೆ. ತೀಕ್ಷ್ಣ ಕರ್ಮಣಿ, ಕ್ರೂರವಾದ ಕರ್ಮವನ್ನು ಮಾಡ್ತಾ ಇದ್ದಾಳೆ. ಯಾ ಪುತ್ರ ಮೀದೃಶಂ ರಾಜ್ಞಃ ಪ್ರವಾಸಯತಿ ಧಾರ್ಮಿಕಂ ವನವಾಸೆ ಮಹಾಪ್ರಾಜ್ಞಂ ಸಾನುಕ್ರೋಶಂ ಜಿತೇಂದ್ರಿಯಂ. ನೋಡಿ, ಬರೀ ಊರಿನವ್ರು ಮಾತ್ರ ರಾಮನ ಪ್ರೀತಿಸ್ತಾರಲ್ಲ, ದೂರದ ಬಾರ್ಡ್ರಲ್ಲಿರೋ ಹಳ್ಳಿ ಜನ ಕೂಡ ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ. ಇಂಥ ಮಗ ರಾಮ, ಪುತ್ರಂ ಈದೃಶಂ ರಾಜ್ಞಃ, ಇಂಥ ಒಳ್ಳೆಯ ಮಗನನ್ನು ಆ ರಾಜ ಹೆಂಡತಿ ಮಾತು ಕೇಳಿಕೊಂಡು, ಆ ಕೆಟ್ಟ ಪಾಪಾನು ಬಂದಿನ ಕೈಗೆ ಮಾತು ಕೇಳಿಕೊಂಡು ಕಾಡು ಕಳಿಸ್ತಾ ಇದ್ದಾನಲ್ಲ, ಧಾರ್ಮಿಕನಾದ ಧರ್ಮನಿಷ್ಠನಾದ ರಾಮನನ್ನ. ವನವಾಸೆ ಮಹಾಪ್ರಾಜ್ಞಂ ಸಾನುಕ್ರೋಶಂ ಜಿತೇಂದ್ರಿಯ, ಯಾಕೆ ರಾಮನಿಗೆ ಎಂಥವನು, ಮಹಾಪ್ರಜ್ಞೆಯುಳ್ಳವನು. ಅಷ್ಟೇ ಅಲ್ಲ, ಸಾನುಕ್ರೋಶ, ತುಂಬ ಅನುಕಂಪೆ, ಜನಗಳ ಬಗ್ಗೆ ಬಹಳ ಅನುಕಂಪೆ, ಪ್ರಾಣಿ ಪಕ್ಷಿಗಳೆಲ್ಲರ ಬಗ್ಗೆ ಅನುಕಂಪೆ ರಾಮನಿಗೆ. ಜಿತೇಂದ್ರಿಯ, ಮತ್ತೆ ಅವನು ಪೂರ್ತಿ ಇಂದ್ರಿಯ ನಿಗ್ರಹ ಇದೆ. ಅಂಥ ಮಗನನ್ನ, ಧಾರ್ಮಿಕನನ್ನ ಕಾಡಿಗೆ ಕಳಿಸೋದಾ? ಅವನೇ ರಾಜ ಆಗಬೇಕಲ್ವ ನಿಜವಾಗ್ಲು. ಕಥಂ ನಾಮ ಮಹಾಭಾಗ ಸೀತಾ ಜನಕನಂದಿನಿ ಸದಾ ಸುಖೇಶ್ವಭಿರತ ದುಃಖಾನ್ ಅನುಭವಿಷ್ಯತಿ. ಅವ್ರು ಹೇಳ್ತಾ ಇದ್ರೆ, ಅಲ್ಲಪ್ಪ ರಾಮ ಏನೋ ಸರಿ, ಸೀತೆ ಜನಕನ ಮಗಳು, ಅವಳು ಅರಮನೆ ಸುಖವಾಗಿ ಬೆಳೆದವಳು ಹೆಣ್ಣು ಮಗಳು, ಆ ಕಾಡಿನ ಸುಖವನ್ನು ಹೇಗೆ ಸಹಿಸ್ಕೊಂಡಿರ್ತಾಳೆ ದುಃಖವನ್ನು? ಅವಳು ಹೇಗೆ ತಾನೇ ರಾಮ ಜೊತೆ ಕಾಡಲ್ಲಿ ಇರ್ತಾಳಪ್ಪ? ಅವಳಿಗೆ ಬೇಕು ಕಷ್ಟ ಯಾಕೆ ಬಂತು? ಅಹೋ ದಶರಥೋ ರಾಜ ನಿಸ್ನೇಹ ಸ್ವಸುತಂ ಪ್ರತಿ ಪ್ರಜಾನ ಮನಘಂ ರಾಮಂ ಪರಿತ್ಯಕ್ತು ಯೇಚ್ಛತಿ. ಅಯ್ಯೋ ದಶರಥ ಮಹಾರಾಜ, ಈಗ ನಿನ್ನ ಮಗನ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ಇಂಥ ಒಳ್ಳೆಯ ನಿನ್ನ ಮಗನನ್ನು ಕಾಡಿಗೆ ಕಳಿಸ್ತಾ ಇದೆಯಲ್ಲ. ಪ್ರಜಾನ ಅನಘಂ, ಯಾವ ತಪ್ಪನ್ನೂ ಮಾಡಿಲ್ಲ ರಾಮ, ಪ್ರಜೆಗಳ ಕಂಡ್ರೆ ಅಷ್ಟೊಂದು ಪ್ರೀತಿ, ಅಂಥ ಮಗನನ್ನು ಕಾಡಿಗೆ ಕಳಿಸೋಕೆ ನಿನ್ನ ಮನಸ್ಸಾದರೂ ಹೇಗೆ ಬಂತು? ಪರಿತ್ಯಕ್ತುಮಿಚ್ಛತಿ ಏತಾ ವಾಚೋ ಮನುಷ್ಯಾಣಾಂ ಗ್ರಾಮ ಸಂವಾಸವಾಸಿನಾಂ. ಹೀಗೆ ರಾಮ ಹೋಗುವಾಗ ಅದೆಲ್ಲ ಮಾತಾಡ್ತಾರೆ ಜನಗಳು ನಿಂತ್ಕೊಂಡು, ಅದೆಲ್ಲ ರಾಮನ ಕಿವಿಗೆ ಬೀಳ್ತಾ ಇದ್ದೆ. ಆದರೆ ಶೃಣ್ವನ್ ಅತಿಯಯೋ ವೀರ ಕೋಸಲಾನ್ ಕೋಸಲೇಶು, ಎಲ್ಲ ಕೇಳಿಸಿದ್ರು ಏನಕ್ಕೂ ಅವ್ರಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ, ಏನು ರೆಸ್ಪಾನ್ಸ್ ಕೊಡಲಿಲ್ಲ. ಕಿವಿ ಮೇಲೆ ಕಿವಿ ಮೇಲೆ ಬಿತ್ತು, ಸುಮ್ಮನೆ ಕೇಳ್ಕೊಂಡು ಹೋಗ್ತಾ ಇದ್ದ. ಯಾಕೆ ನಿಂತು ಮಾತಾಡೋರು, ಕನ್ವಿನ್ಸ್ ಮಾಡೋರು, ಹೇಳೋದು ಇದೆಲ್ಲ ಆಗೋ ಕೆಲಸ ಅಲ್ಲ. ಇನ್ನು ಸಮಯ ಹಾಳಾಗುತ್ತೆ, ಮತ್ತು ಅವ್ರು ಇನ್ನೂ ಹೆಚ್ಚು ಎಮೋಷನಲ್ ಆಗಿ ಇನ್ನೂ ರಾಮನ ಬೇಡ ಅನ್ನೋಕ್ಕೆ ಶುರು ಮಾಡ್ತಾರೆ, ಎಲ್ಲ ಸುಮ್ಮನೆ ಎಲ್ಲ ಹಾಳಾಗುತ್ತೆ ಅಂಥೇಳಿ ಕಿವಿಗೆ ಬಿದ್ದರು. ರಾಮ ನಿರ್ಲಿಪ್ತನಾಗಿ ಕಾಡಿಗೆ ಕೋಸಲ ದೇಶವನ್ನು ಬಿಟ್ಟು ಆಚೆ ಹೋಗ್ತಾ ಇದ್ದಾನೆ, ಕೋಸಲೇಶ್ವರ. ಆಮೇಲೆ ತಥೋ ವೇದಶ್ರುತಿಂ, ಹೀಗೆ ಹೋಗ್ತಾ 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 ಆ ಗಡಿಯಲ್ಲಿ ಒಂದು ನದಿ ಬಂತು. ಯಾವ ನದಿ? ತಥೋ ವೇದಶ್ರುತಿಂ ನಾಮ ಶಿವವಾರಿವಹಾಂ ನದೀಂ ಉತ್ತೀರ್ಯಾಭಿಮುಖ ಪ್ರಾಯಾದ್ ಅಗಸ್ತ್ಯಾದ್ ದುಷಿತಾಂ ದಿಶಂ. ಹೋಗುವಾಗ ವೇದಶ್ರುತಿ ಅಂತ ನದಿ ಬಂತು. ಎಷ್ಟು ಚೆನ್ನಾಗಿದೆ ನೋಡಿ, ವೇದಶ್ರುತಿ ಅಂತ ನದಿ. ಅದು ಎಂಥ ನದಿ?
ನದಿಯಲ್ಲಿ ನೀರು ಹೇಗಿತ್ತು ಅಂತ ಹೇಳ್ತಾರೆ, ಶಿವವಾರಿ ವಹಾಂ ನದೀಂ, ಮಂಗಳವಾದ ಶುದ್ಧವಾದ ನೀರು, ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಹೋಗ್ಬಿಡಬೇಕು ಅಂಥ ಮಂಗಳವಾದ ಪವಿತ್ರವಾದ ಶುದ್ಧವಾದ ನೀರನ್ನು ಆ ನದಿ ತಗೊಂಡು ಹೋಗ್ತಾ ಇದೆ. ಅಲ್ಲಿ ನದಿ ತನಕ ಹೋಗಿದ ಮೇಲೆ ರಾಮ ಏನು ಮಾಡ್ತಾನೆ, ನದಿ ಅದೆಲ್ಲ ತುಂಬ ದೊಡ್ಡ ನದಿಗಳಲ್ಲ, ಸಣ್ಣ ಸಣ್ಣ ನದಿಗಳು, ಕ್ಷುದ್ರ ನದಿಗಳು ಅಥವಾ ಸಣ್ಣ ನದಿಗಳು, ಅದು ಗಂಗೆ ಹೋಗಿ ಸೇರುವಂಥ ನದಿಗಳು, ಇವೆಲ್ಲ ಆ ಥರದ್ದು. ಉತ್ತುರ್ಯಾಭಿಮುಖ ಪ್ರಾಯಾದ್ ಅಗಸ್ತ್ಯ ದುಷಿತಾಂ ನದೀಂ. ಅಲ್ಲಿ ತನಕ ಹೋದ್ಮೇಲೆ ಅವನು ರಾಮ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡ, ದಕ್ಷಿಣ ದಿಕ್ಕಿಗೆ ಹೊರಟಕ್ಕೆ ಶುರು ಮಾಡ್ದ ನದಿಯಿಂದ ದಾಟಿದ ಮೇಲೆ. ಸೊ ಅಲ್ಲಿ ತನಕ ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದ, ಅಲ್ಲಿ ಹೋದ್ಮೇಲೆ ಈ ಟರ್ನ್ ಡೈರೆಕ್ಷನ್ ಟುವರ್ಡ್ಸ್ ಸೌತ್. ಯಾಕೆ ನಾನು ಹೇಳ್ತಾರೆ, ಅಗಸ್ತ್ಯರು ದಕ್ಷಿಣ ಕಡೆ ಇರೋದು, ದಕ್ಷಿಣ ಕಡೆ, ಹಾಗಾಗಿ ಅಗಸ್ತ್ಯ ದಿಕ್ಕು ದಕ್ಷಿಣ ದಿಕ್ಕಿಗೆ ರಥವನ್ನು ತಿರುಗೋಕೆ ಹೇಳಿ ದಕ್ಷಿಣ ದಿಕ್ಕಿಗೆ ಹೊರಡೋಕೆ ಶುರು ಮಾಡ್ದ. ಗತ್ವಾತು ಸುಚಿರಂ ಕಾಲಂ ತತಃ ಶೀತವಹಾಂ ನದೀಂ ಗೋಮತಿಂ ಗೋಯಿತಾನೂಪಾಂ ಅಥರತ್ ಸಾಗರಂಗಮಾಂ. ಸೊ ಅಲ್ಲಿಂದ ದಕ್ಷಿಣಕ್ಕೆ ಹೋಗುವಾಗ ಇನ್ನೊಂದು ನದಿ ಸಿಕ್ತು. ಯಾವುದದು? ಗೋಮತಿ. ಈಗ ಗೋಮತಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಈಗಲೂ ನದಿ ಇದೆ, ಅದು ಪಿಲಿಭಿಟ್ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ ಉತ್ತರ ಪ್ರದೇಶದಲ್ಲಿ. ಆ ಪಿಲಿಭಿಟ್ಟಲ್ಲಿ ಆ ನದಿ ಹುಟ್ಟಿ ಅಲ್ಲಿಂದ ಕೆಳಗೆ ಬಂದು ಕೊನೆಗೆ ಗಂಗೆಗೆ ಸೇರ್ಕೊಳ್ತಾಳೆ. ಆ ನದಿ ಇದು ಈಗಲೂ ಇದೆ. ಅದು ಅದರ ಇದು ಇದಕ್ಕಿಂತ ಹೇಳಿದ್ರಲ್ಲ, ಅದು ವೇದಶ್ರುತಿ. ಆ ನದಿ ನಮ್ಗೆ ಯಾವುದೋ ಗೊತ್ತಿಲ್ಲ, ಈಗ ಬಹುಶಃ ಇಲ್ವೋ ಏನೋ ಗೊತ್ತಿಲ್ಲ. ಅದು ಈ ನದಿ ಇದೆ ಗೋಮತಿ. ಗತ್ವಾತು ಸುಚಿರಂ ಕಾಲಂ ತತಃ ಶೀತವಹಾಂ. ಅದೆಂಥ ನದಿ ಅದು? ಬೇಗನೆ ಹೋಗಿ ಇನ್ನೊಂದು ನದಿಗೆ ಸೇರಿಕೊಂಡ್ರು, ನದಿ ದಾಟಕ ಪ್ರಸಿದ್ಧ. ಅದು ತಣ್ಣಗಿನ ನೀರು, ತಣ್ಣಂದರೆ ಕೊರೆಯುವಂಥ ನದಿ ಅಲ್ಲ, ತಣ್ಣಗೆ ಉಂಟು. ಯಾಕಂದರೆ ನದಿಗೆ ಬೇಸಲಾದರೆ ಸ್ನಾನ ಮಾಡಿ ತಂಪಾಗಬೇಕು, ಹಾಗಾಗಿ ತಣ್ಣಗಿನ ನೀರಿರೋ ನದಿ ಗೋಮತಿ. ಅಷ್ಟೇ ಅಲ್ಲ, ಆ ಗೋಮತಿ ಹೆಸರಿಗೆ ತಕ್ಕಂಗೆ ಏನಾಗಿದೆ, ಗೋಯಿತಾನ್ ಅಲ್ಲಿ ಎಷ್ಟು ಹಸುಗಳಿದ್ವು ಅಂದರೆ, ಆ ಗೋಮತಿ ನದಿ ತೀರದಲ್ಲಿ ತುಂಬ ಲಕ್ಷಾಂತರ ಹಸುಗಳು ಅಲ್ಲಿದ್ದು. ಅಂದರೆ ಹಿಂದೆ ಹಸುಗಳು ಹಾಗೆ ಸಾಕ್ತಾ ಇದ್ರು. ಈಗಿನ ಥರ ಮನೇಲಿ ಕೊಟ್ಟಿಗೆಯಲ್ಲಿ ಕಟ್ಟಬೇಕಂದ್ರೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಹಸುಗಳು ಇರ್ತಾ ಇತ್ತು. ಅದನ್ನು ಎಲ್ಲ ಹಾಗೆ ಅವರು ಗೋಪಾಲಕರು ಜಾಗಿನ ಜಾಕಿಗೆ ಕಾಡಿಂದ ನದಿಯಿಂದ ನದಿ ಎಲ್ಲ ಹುಲ್ಲಿಂದ ಕರ್ಕೊಂಡು ಹೋಗ್ತಿದ್ರು, ಮೇಯಿಸ್ಕೊತಾ ಇದ್ರು, ಹಾಲು ಕರ್ಕೊಳ್ತಾ ಇದ್ರು. ಆ ಹಾಲಿಂದ ಬೆಣ್ಣೆ ತುಪ್ಪ ಎಲ್ಲ ಮಾಡಿಕೊಂಡು ರಾಜನಿಗೆ ಟ್ಯಾಕ್ಸ್ ಥರ ಅದನ್ನು ಕೊಡ್ತಾ ಇದ್ರು. ಹಾಗಾಗಿ ಹಿಂದೆ, ಇವಾಗ ಕರೆನ್ಸಿ ಹೇಗೆ ದುಡ್ಡಾಗಿದೆಯೋ, ಹಿಂದೆ ರಾಜ್ಯ ಸಂಪತ್ತು ಅಂದರೆ ಹಸು. ಎಷ್ಟು ಹೆಚ್ಚು ಹಸುಗಳಿದೆಯೋ ಆ ರಾಜ್ಯ ಅಷ್ಟು ಸಂಪತ್ತು ಭರಿತ ಅಂತ. ಸೊ ದ ಮೋರ್ ದ ಕೌಸ್ ದ ಮೋರ್ ಪ್ರಾಸ್ಪರಸ್ ಇಟ್ ಈಸ್ ಅಂತ. ಹಾಗೆ ನೋಡಿ, ಮಹಾಭಾರತದಲ್ಲೂ ಕೂಡ ದುರ್ಯೋಧನ ವಿರಾಟ್ ದೇಶದಲ್ಲಿ ಆಕ್ರಮಣ ಮಾಡಿದಾಗ ಅವನು ಏನು ಮಾಡ್ತಾನೆ, ಅವರ ಸಮಸ್ತ ಗೋ ಸಂಪತ್ತನ್ನು ಅಟ್ಟಿಸ್ಕೊಂಡು ಹೊಡ್ಕೊಂಡು ಆಗ ಹೊಡ್ಕೊಂಡೋದ್ರೆ ಗೋ ಸಂಪತ್ತು ಹೊರಟೋಯ್ತು ಅಂದರೆ ದುಡ್ಡು ಹೋಯ್ತು ಅಂತ ಅವ್ರಿಗೆ. ಸೊ ಹಿಂದೆ ಗೋವೇ ಸಂಪತ್ತಾಗಿತ್ತು. ಯಾಕಂದರೆ ಆ ಗೋವಿಂದ ಹಾಲು, ಆ ಹಾಲಿಂದ ಬೆಣ್ಣೆಯಿಂದ ತುಪ್ಪ ಬಹಳ ಶ್ರೇಷ್ಠ. ಆ ತುಪ್ಪವನ್ನು ರಾಜನಿಗೆ ಟ್ಯಾಕ್ಸ್ ಆಗಿ ಎಷ್ಟು ಕೊಡಬೇಕು ಅಷ್ಟು ಉಳಿದಿದ್ದನ್ನು ಅವ್ರು ಮಾರ್ಕೊಂಡು ಸಂಪಾದನೆ ಮಾಡ್ಕೊಳ್ತಾ ಇದ್ರು. ಬಹಳ ಹೀಗೆ ಚೆನ್ನಾಗಿ ನಡೀತಾ ಇತ್ತು ಅವಾಗೆಲ್ಲ. ಇದು ಮಹಾಭಾರತದಲ್ಲೂ ಕೃಷ್ಣ ಅವತಾರ ಇದು ನೋಡ್ತೀವಿ ನಾವು. ಗೋಯಿತಾನ್ ಉಪಮಾ ಆ ಥರದ್ದು. ಸೊ ಅಂಥ ಅನೇಕ ಗೋಮತಿ ತೀರದಲ್ಲಿ ಇದ್ದಂಥ ಎಲ್ಲ ಗೋವುಗಳನ್ನು ನೋಡ್ತಾ ಹೋದರು. ಆ ನದಿ ಎಂಥದ್ದು? ಸಾಗರಂಗಮಾಂ, ಹೋಗಿ ಗಂಗೆಗೆ ಸೇರ್ತಾಳೆ, ಗಂಗೆ ಮೂಲಕ ಅವಳು ಸಮುದ್ರಕ್ಕೆ ಹೋಗ್ತಾಳೆ ಅಂತ ಹೇಳೋಷ್ಟೊತ್ತಿಗೆ ಇವತ್ತಿನ ಸಮಯ ಆಗಿದೆ. ಮತ್ತು ನಾವು ನಾಳೆ ಸೇರಿದಾಗ, ನಾಳೆ ಶಿವರಾತ್ರಿಯಲ್ಲಿ ಹೇಳ್ತಾರೆ, ಶಿವ ಅದೊಂದು ಶ್ಲೋಕ ಇದೆಯಲ್ಲ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾರಣೆ ಅಂತ. ಸದಾಶಿವ ಶ್ರೀರಾಮಚಂದ್ರನ ಮಹಾಭಕ್ತ. ಏಕೆಂದರೆ ಪುರಂದರದಾಸರು ಹಾಡಲ್ಲಿ ಹೇಳಿದ್ದಾರೆ, ವೈಷ್ಣವ, ಅದು ಭಾಗವತದಲ್ಲಿ ಬಂದಿದೆ, ವೈಷ್ಣವಾನ ಯಥಾಶಂಭು ಅಂತ. ವೈಷ್ಣವ, ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠ ಯಾರು ಅಂದರೆ ಶಂಭು, ಶಿವ ಅಂತ. ಅಂದರೆ ಮಹಾವಿಷ್ಣು ಭಕ್ತ. ಯಾಕಂದರೆ ವಿಷ್ಣು ಅಂದರೆ ಯಾರು? ವಿಷ್ಣು ಅಂದರೆ ಜನಗಳು ಅದನ್ನು ನಾವು ಶೈವರು, ನಾವು ವಿಷ್ಣು ಪೂಜೆ ಮಾಡಲ್ಲ, ನೀವು ವೈಷ್ಣವರು ವಿಷ್ಣುನ ಪೂಜೆ ಮಾಡಲ್ಲ ಹಾಗೆ ಅಂದ್ಕೊಳ್ತಾರೆ. ಹಾಗಲ್ಲ. ಯಾರು ವೇದ ಏನು ಹೇಳುತ್ತೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣಂದರೆ ಯಾರು? ಯಾರನ್ನ ಎಲ್ಲರೂ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೋ, ಯಾರು ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಆಚೆಯೂ ಇದ್ದಾನೋ, ಯಾರೊಳಗೆ ಎಲ್ಲವೂ ಇದು, ಯಾರೆಲ್ಲರೊಳಗೂ ಇದ್ದಾನೋ ಅವನು ನಾರಾಯಣ. ಈ ಜಗತ್ತಿನ ಆಚೆಯೂ ಇದ್ದಾನೆ, ಜಗತ್ತೊಳಗೂ ಇದ್ದಾನೆ, ಸಮಸ್ತ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅವನು. ಅಂಥ ನಾರಾಯಣ, ಅವನ ಜಗತ್ತಿನ ಮೊದಲ ಸೃಷ್ಟಿ ಯಾರು? ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದದ್ದು ಸದಾಶಿವ. ಹಾಗಾಗಿ ಆ ಭಗವತ್ ಶಕ್ತಿ ಏನಿದೆ, ಆ ಭಗವತ್ ಶಕ್ತಿಯ ಮೊಮ್ಮಗ, ನಾರಾಯಣನ ಮೊಮ್ಮಗ ಸದಾಶಿವ. ಆ ನಾರಾಯಣನೇ ರಾಮನಾಗಿ ಅವತಾರ ಮಾಡಿದ್ದಾನೆ. ಆ ರಾಮನ ಕಥೆಯನ್ನು ಕೇಳ್ತಾ ಇದ್ದೀವಿ. ಅಂಥ ರಾಮನ ಮಹಾಭಕ್ತ. ಯಾಕೆ ಸದಾಶಿವ ಕಣ್ಣು ಮುಚ್ಚಿಕೊಂಡು ಸದಾ
ಸಂಕರ್ಷಣ ರೂಪಿ ನಾರಾಯಣನ ಧ್ಯಾನ ಮಾಡ್ತಿರ್ತಾನೆ, ರಾಮಚಂದ್ರನ ಧ್ಯಾನ ಮಾಡ್ತಿರ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಸದಾಶಿವ ಹೀಗೆ ಚೆನ್ನಾಗಿ ಅದಕ್ಕೆ ಪಾರ್ವತಿ ಹೇಳೋದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ. ಒಂದು ಸಲಿ ಮೂರು ಸಲಿ ವಿಷ್ಣು ಸಹಸ್ರನಾಮ ತತ್ತುಲ್ಯಂ, ಇಡೀ ವಿಷ್ಣು ಸಹಸ್ರನಾಮ ಹೇಳೋದು ಒಂದೇ, 3 ಸತಿ ಭಕ್ತಿಯಿಂದ ಅನುಸಂಧಾನದಿಂದ ರಾಮನಾಮ ಹೇಳೋದು ಒಂದೇ ಅಂತ ಸದಾಶಿವ ಹೇಳ್ತಾನೆ. ಹಾಗಂತ ವಿಷ್ಣು ಸಹಸ್ರನಾಮ ಹೇಳಬಾರ್ದಂದ್ರೆ ಇಲ್ಲ, ಅದು ಹೇಳಬೇಕು. ಅದರ ಅರ್ಥ ಏನಂದರೆ ರಾಮ ಅನ್ನೋ ಶಬ್ದದಲ್ಲಿ ವಿಷ್ಣು ಸಹಸ್ರನಾಮದ 1000 ಶಬ್ದಗಳಲ್ಲಿ ಏನು ಭಗವಂತನ ಗುಣಗಳ ಅನುಸಂಧಾನ ಮಾಡ್ಬೋದೋ ಅದನ್ನು ರಾಮ ಅನ್ನುವ ಹೆಸರಿನಲ್ಲಿ 3 ಸತಿ ಅನುಸಂಧಾನ ಅಷ್ಟಲ್ಲೂ ಮಾಡುವ ಶಕ್ತಿ ಇದೆ. ಆದರೆ ಆ ಮಟ್ಟಕ್ಕೆ ಬೆಳಿಬೇಕು ನಾವು. ನಾವೀಗ ಆ ಮಟ್ಟದಲ್ಲಿ ಇಲ್ಲ, ಆದರೆ ಸದಾಶಿವ ಅದನ್ನು ಪಾರ್ವತಿ ಹೇಳಿದರೆ ಅವನ ಮಟ್ಟದಲ್ಲಿ ಇದ್ದಾನೆ. ಸೊ ಹಾಗಾಗಿ ಭಗವಂತ ಅಂದ್ರೇನು ಗುಣ. ಭಗವಂತ ಅಂದರೆ ನಾವು ಆನಂದಕ್ಕೆ ಒಂದು ಮೂರ್ತಿ ಬಂದರೆ, ಜ್ಞಾನಕ್ಕೆ ಒಂದು ಮೂರ್ತಿ ಬಂದರೆ ನಮಗೆ ಈ ಜಗತ್ತಲ್ಲಿ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ವಿ ಕ್ಯಾನಾಟ್ ಇಮ್ಯಾಜಿನ್ ಹೌ ಬ್ಲಿಸ್ ಕ್ಯಾನ್ ಹ್ಯಾವ್ ಫಾರ್ಮ್, ಹೌ ನಾಲೆಡ್ಜ್ ಕ್ಯಾನ್ ಹ್ಯಾವ್ ಫಾರ್ಮ್. ನಮಗೆ ಇಮ್ಯಾಜಿನ್ ಮಾಡೋಕೆ ಇಟ್ ಈಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಬಟ್ ನಾವು ಧ್ಯಾನದಲ್ಲಿ ಅದನ್ನು ಕಾಣಬಹುದು ಅಲ್ವಾ? ಹಾಗೆ ಆನಂದಕ್ಕೆ ಒಂದು ರೂಪ ಅಂತ ಇದ್ದರೆ, ಜ್ಞಾನಕ್ಕೆ ಒಂದು ರೂಪ ಅಂತ ಇದ್ದರೆ ಅದೇ ಭಗವಂತ. ಅದನ್ನೇ ನಾವು ವೇದಗಳು ನಾರಾಯಣ ಅಂತ ಹೇಳುತ್ತೆ, ಅದನ್ನೇ ವಿಷ್ಣು ಸಹಸ್ರನಾಮ 1000 ಹೆಸರುಗಳಿಂದ ಹೇಳುತ್ತೆ, ಇನ್ನೂ ಅನೇಕ ಹೆಸರುಗಳಿಂದ ಹೇಳುತ್ತೆ. ಹಾಗಾಗಿ ಆ ಪರಶಕ್ತಿ ಏನಿದೆ, ಆ ಪರಶಕ್ತಿಯ ಜಗತ್ ಸೃಷ್ಟಿ, ಆ ಜಗತ್ತಿನ ಆದಿಜೀವ ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖರಿಂದ ಮೊದಲು ಸೃಷ್ಟಿಯಾದದ್ದು ಸದಾಶಿವ. ಅಂಥ ಸದಾಶಿವನ ನಾವು ನೆನೆಸ್ಕೊಳ್ತಾ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ, ಆ ಶಿವ ಯಾವ ಶ್ರೀರಾಮಚಂದ್ರನ ಸದಾ ಧ್ಯಾನ ಮಾಡ್ತಾನೋ ಅಂಥ ಶಿವನನ್ನು ನಾವು ಆರಾಧನೆ ಮಾಡ್ತಾ, ಶಿವರಾತ್ರಿಯಲ್ಲೂ ರಾಮಾಯಣ ಕಥೆಯನ್ನು ಕೇಳ್ತಾ ಸದಾಶಿವ ನಮ್ಮಲ್ಲಿರೋ ಅಜ್ಞಾನವನ್ನು ಹೋಗಲಾಡಿಸಲಿ ಅಂತ ನಾವು ನಾಳೆ ಚಿಂತನೆ ಮಾಡೋಣ. ನಮಗೆ ಜ್ಞಾನವನ್ನು ಕೊಡಲಿ, ಭಗವಂತನಲ್ಲಿ ಭಕ್ತಿಯನ್ನು ಕೊಡಲಿ ಅಂತ ಶಂಕರ ಸದಾಶಿವನಲ್ಲಿ ಪ್ರಾರ್ಥನೆ ಮಾಡೋಣ. ನಾಳೆ ಸೇರಿದಾಗ ಮತ್ತೆ ರಾಮಕಥೆಯನ್ನು ಮುಂದುವರಿಸೋಣ. ಶ್ರೀರಾಮಚಂದ್ರ ಎಲ್ಲೆಲ್ಲಿ ಹೋಗ್ತಾನೆ, ಯಾವ ನದಿಗಳಲ್ಲಿ ನೋಡ್ತಾನೆ ಅಂತ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.